ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ಓಂ ನಾರಾಯಣ ನಾರಾಯಣ ನಾರಾಯಣ. ನೋಡಿ, ನೀತಿ ಅಂದ್ರೇನು? ಒಂದು ಪದ್ಧತಿ, ಒಂದು ಕ್ರಮ ಅಲ್ಲವೇ? ಒಂದು ಪದ್ಧತಿ, ಒಂದು ಕ್ರಮ, ಅದಕ್ಕೆ ನೀತಿ ಅಥವಾ ಪಾಲಿಸಿ ಎಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಒಂದು ಕೆಲಸ ಮಾಡುವ ಪದ್ಧತಿ. ಒಂದು ಉತ್ತಮ ಕಾರ್ಯ ಸಾಧಿಸಿಕೊಳ್ಳಬೇಕು ಅಂದರೆ ಒಂದು ಧಾರ್ಮಿಕ ಕಾರ್ಯ. ಧಾರ್ಮಿಕ ಕಾರ್ಯ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ತಮಗೇ ಆಗಲಿ ಇನ್ನೊಬ್ಬರಿಗಾಗಲಿ. ತಮಗಾಗಲಿ ಇನ್ನೊಬ್ಬರಿಗಾಗಲಿ ಅನುಕೂಲವಾದಂಥದ್ದು ಆಗಬೇಕಂದರೆ ಅದಕ್ಕೆ ಧರ್ಮಸಮ್ಮತ ಮಾರ್ಗ ಇರಬೇಕು, ಧರ್ಮಸಮ್ಮತ ಪದ್ಧತಿ ಇರಬೇಕು. ದಾರಿಯಲ್ಲಿ ಪರಿಸ್ಥಿತಿಗಳು ಅಡ್ಡಿ ಬಂದರೆ, ಒಂದು ಕೆಲಸ ಮಾಡಿಕೊಳ್ಳಬೇಕಾದರೆ, ಕೆಲಸ ಸಾಧಿಸಬೇಕಂದರೆ ಕೆಲಸವೂ ಒಳ್ಳೆಯ ಕೆಲಸ ಇರಬೇಕು. ಸ್ವಾರ್ಥವಾದದ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದು, ಹಿಂಸೆ ಮಾಡುವುದು, ತೊಂದರೆ ಕೊಡುವಂಥದ್ದಲ್ಲ ಅಲ್ಲವೇ? ಅಂಥದ್ದು ಒಳ್ಳೆಯ ಕೆಲಸಕ್ಕೋಸ್ಕರ, ಒಳ್ಳೆಯ ಪ್ರಯೋಜನ, ಕೆಲಸ ಅಲ್ಲ ಪ್ರಯೋಜನ, ನನಗೆ ಪದ ಸಿಗ್ತಾ ಇಲ್ಲ, ಒಳ್ಳೆಯ ಪ್ರಯೋಜನಕ್ಕೋಸ್ಕರ ಒಂದು ದಾರಿ ಅಥವಾ ಒಂದು ಪದ್ಧತಿ, ಒಂದು ಕ್ರಮ ಧರ್ಮಸಮ್ಮತವಿರಬೇಕು. ಇದರಲ್ಲಿ ಸಮಾಜ ಇರುತ್ತದೆ, ಅಂದರೆ ಸುತ್ತು ಇರುವ ಮನುಷ್ಯರು, ಪರಿಸ್ಥಿತಿಗಳು, ವಸ್ತುಗಳು, ಮನುಷ್ಯರು ಇವೆಲ್ಲ ಇರುತ್ತವೆ. ಕೆಲವೊಮ್ಮೆ ಅನುಕೂಲವಾಗಲ್ಲ, ಮನುಷ್ಯರೂ ಅಡ್ಡಿ ಮಾಡ್ತಾರೆ ಅಲ್ಲವೇ? ವಸ್ತುಗಳು ಅಡ್ಡಿ ಮಾಡ್ತವೆ, ಪರಿಸ್ಥಿತಿಗಳು ಅಡ್ಡಿ ಮಾಡ್ತವೆ. ಇವೆಲ್ಲ ಸುತ್ತು ಇರುವುದು ಯಾವುದು? ಮನುಷ್ಯರು, ವಸ್ತುಗಳು, ಘಟನೆಗಳು, ಪರಿಸ್ಥಿತಿಗಳು. ಇವು ಎಲ್ಲವೂ ಅನುಕೂಲವಾಗುತ್ತವೆ ಎಂದು ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಅನುಕೂಲ, ಕೆಲವೊಮ್ಮೆ ಪ್ರತಿಕೂಲ ಆಗುತ್ತವೆ. ಕೆಲವೊಮ್ಮೆ ಅನುಕೂಲ, ಕೆಲವೊಮ್ಮೆ ಪ್ರತಿಕೂಲ. ಅನುಕೂಲವಾದರೆ ಬಳಸಿಕೊಂಡು ಹೋಗ್ತೀವಿ, ಪ್ರತಿಕೂಲವಾದರೆ ಪ್ರತಿಕೂಲವಾಗುತ್ತವೆ, ಅವಶ್ಯ ಆಗೇ ಆಗ್ತವೆ. ಶ್ರೇಯಾಂಸಿ ಬಹುವಿಘ್ನಾನಿ, ಶಾಸ್ತ್ರ ಹೇಳ್ತದೆ, ಒಳ್ಳೆಯ ಕೆಲಸಕ್ಕೆ ವಿಘ್ನಗಳೇ ಹೆಚ್ಚಂತೆ. ಒಳ್ಳೆಯ ಕೆಲಸಕ್ಕೆ ವಿಘ್ನಗಳೇ ಹೆಚ್ಚಿರುತ್ತವೆ. ಅನುಕೂಲತಾ ಇರುವುದು ಕಮ್ಮಿ, ವಿಘ್ನಗಳು ಹೆಚ್ಚು. ಅದೊಂದು ವಾಕ್ಯ ಇದೆ ನೋಡಿ, ಒಂದು ಗಾದೆ, ಸಂಸ್ಕೃತದಲ್ಲಿ ಗಾದೆನೇ ಆಗಿಬಿಟ್ಟಿತು. ಶ್ರೇಯಾಂಸಿ ಬಹುವಿಘ್ನಾನಿ, ಒಂದು ಒಳ್ಳೆಯ ಕೆಲಸಕ್ಕೆ ವಿಘ್ನಗಳೇ ಹೆಚ್ಚು. ಏಕೆ ಹೇಳಿದ್ದಾರೆ? ವಿಘ್ನಗಳು ಹೆಚ್ಚಿರುತ್ತವೆ ಎಂದು ಏಕೆ ಹೇಳಿದ್ದಾರೆ ಅಂದರೆ, ವಿಘ್ನಗಳು ಹೆಚ್ಚಿರುತ್ತವೆ ಕೆಲಸ ಮಾಡಬೇಡ ಎಂದು ಹೇಳುವುದಕ್ಕೆ, ಅಥವಾ ಅವರನ್ನು ಜಗಳ ಮಾಡು, ಬಯ್ಯು ಎಂದು ಹೇಳುವುದಕ್ಕೆ? ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಅಡ್ಡಿಗಳಿದ್ದೇ ಇರುತ್ತವೆ. ಮೊದಲು ತಾಳ್ಮೆ ಇರಬೇಕು ಅಲ್ಲವೇ? ನಿಧಾನವಾಗಿ ಒಂದೊಂದು ಸಾಧಿಸ್ತಾ ಹೋಗಬೇಕು. ಆ ಅಡ್ಡಿಯಾಗುವುದನ್ನು ಅನುಕೂಲ ಮಾಡುವುದು ಹೇಗೆ? ಅನುಕೂಲ ಹೇಗೆ ಮಾಡಬೇಕು? ಅಲ್ಲಿಯೂ ಮತ್ತೆ ಎರಡು ಪದ್ಧತಿ ಇರುತ್ತದೆ. ಹೊಡೆದು ಮಾಡಿಸಿಕೊಳ್ಳಬಹುದು, ಅಡ್ಡಿ ಇದ್ದರೆ ಅದನ್ನು ಒಡೆದು ಹಾಕಿ ಅಡ್ಡಿ ಬಿಡಬಹುದು. ಯಾರೋ ಅಡ್ಡಿ ಮಾಡಿದರೆ ಅವರನ್ನು ಹೊಡೆದು ಹೆದರಿಸಿ ಮಾಡಬಹುದು, ಅಥವಾ ಅವರನ್ನು ಒಪ್ಪಿಸಿ ಅನುಕೂಲ ಮಾಡಿ ಮುಂದುವರಿಯಬಹುದು. ಎರಡೂ ಪದ್ಧತಿ ಇರುತ್ತೆ. ಧರ್ಮಸಮ್ಮತ ದಾರಿ ಒಂದಿದೆ, ಧರ್ಮ ವಿರುದ್ಧವು ನಮ್ಮ ಅಧಿಕಾರ, ಶಕ್ತಿ, ಬಲ ನೋಡಿಕೊಂಡು ಅವರನ್ನು ಹಿಂಸೆ ಮಾಡಿ ಅಡ್ಡಿ ಬರುವಂತೆ ಮಾಡಿಕೊಂಡು ಮುಂದುವರಿಯು ಅಲ್ಲ. ಯಾರೋ ಅಡ್ಡಿ ಬಂದರೆ ಅವನು ಸಾಯಿಸಿಬಿಡು, ಅಥವಾ ಅವ್ರದ್ದೇ ಕಳ್ಳತನ ಮಾಡು, ಕಿತ್ಕೊಂಡು ಹೋಗು. ಈ ಎರಡೂ ಆಗುತ್ತವೆ. ಆದರೆ ಇದು ಯಾರ ಕೆಲಸ? ಅದು ಸಾಬರ ಕೆಲಸ ಅಲ್ಲವೇ? ಬಟ್ ಧರ್ಮಸಮ್ಮತ ಮಾರ್ಗ ಯಾವುದಂದರೆ, ಧರ್ಮಸಮ್ಮತವಾಗಿ
ವಿಘ್ನಗಳನ್ನು ದಾಟಿ ಹೋಗಬೇಕು. ದಾಟುವುದಂದರೆ ವಿಘ್ನ ಅಡ್ಡಿ ಬಂದಿದ್ದು ಪಕ್ಕಕ್ಕೆ ಹೋಗಬೇಕು, ಅಥವಾ ಅದನ್ನು ಸಹಕಾರಿಯಾಗಿ ಮಾಡಿಕೊಂಡು ಮುಂದುವರಿಯಬೇಕು. ಎರಡು ಪದ್ಧತಿ. ಅದು ಸುಮ್ಮನೆ ಪಕ್ಕಕ್ಕಿರಬಹುದು, ಅಥವಾ ಸಹಕಾರ ಮಾಡಿಕೊಂಡು ಮುಂದುವರಿಯಬಹುದು. ಇದಕ್ಕೆ ಸಾಮ ದಾನ ಭೇದ ದಂಡ ಎಂದು ನಮಗೆ ಹೇಳಿದ್ದಾರೆ. ಆದಷ್ಟು ಮಟ್ಟಿಗೂ ಸಾಮ, ಒಳ್ಳೆಯ ಮಾತಿನಿಂದ ಹೇಳಿ, ಅಡ್ಡಿ ಬೇಡಪ್ಪ, ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಅಂದು ಬೇಡ. ಒಳ್ಳೆಯ ಮಾತು ಹೇಳಿ, ಅವರಿಗೆ ಬೇಡಿಕೊಂಡು ಚೆನ್ನಾಗಿ ಮಾತು ಹೇಳಿ ಅಡ್ಡಿ ಬರದಂತೆ ನೋಡಿಕೊಂಡು ಮುಂದೆ ಹೋಗಬಹುದು. ಸಾಮ ಆಗಲ್ಲ ಅಂದರೆ ದಾನ, ಸ್ವಲ್ಪ ಅವರಿಗೆ ನಿಮಗೂ ಏನಾದರೂ ಲಾಭ ಕೊಡ್ತೀನಿ, ಇದರಲ್ಲಿ ನೋಡಿ ನಾನು ಒಳ್ಳೆಯ ಕೆಲಸ ಮಾಡ್ತೀನಿ, ಇದರಲ್ಲಿ ನಿನಗೂ ಸ್ವಲ್ಪ ಹಣ ಕೊಡ್ತೀನಿ, ಸ್ವಲ್ಪ ಲಂಚ ಕೊಡ್ತೀನಿ, ಸ್ವಲ್ಪ ಇನ್ನೇನೋ ಮಾಡ್ತೀನಿ, ನಿಮಗೂ ಇದರಲ್ಲಿ ಉಪಯೋಗವಾಗ್ತದೆ ಎಂದು ಹೇಳಿಬಿಟ್ಟು ಅವರನ್ಗೆ ಸ್ವಲ್ಪ ಏನೋ ಒಂದು ದಾನ ಎಂದು ಹೇಳ್ತಾರೆ. ದಾನ ಅಂದರೆ ಅವರಿಗೂ ಏನೋ ಒಳ್ಳೆಯದೆಂದು ಕೊಟ್ಟು ಮುಂದುವರಿಯೋದು ಅಲ್ಲವೇ. ಮೊದಲು ಒಳ್ಳೆಯ ಮಾತು ಹೇಳ್ತೀನಿ, ನನ್ನಪ್ಪ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ. ಹನುಮಂತ ಹೇಳ್ತಾನೆ, ನಾನು ರಾಮಕಾರ್ಯಕ್ಕೆ ಹೋಗ್ತಾ ಇದ್ದೀನಿ. ಸುಂದರಕಾಂಡದಲ್ಲಿರುವುದೆಲ್ಲ ಇದೆ. ವಿಘ್ನಗಳನ್ನು ದಾಟುವುದು, ಒಂದು ಉತ್ತಮ ಕೆಲಸವನ್ನು ಸಾಧಿಸುವುದು ಹೇಗೆ ಎಂಬುದೇ ಸುಂದರಕಾಂಡ. ಇಡೀ ಸುಂದರಕಾಂಡ ಓದಿದ್ದೀರಾ? ಸುಮ್ಮನೆ ಕಥೆ ಚೆನ್ನಾಗಿದೆ ಅಲ್ಲ. ಒಂದೊಂದು ವಿಘ್ನಗಳು ಎಷ್ಟು ಊಹಿಸಿಕೊಳ್ಳದಂತೆ ವಿಘ್ನಗಳು ಬರುತ್ತವೆ. ಒಂದು ವಿಘ್ನ ಇನ್ನೊಂದು ಬಗೆ ಇರಲ್ಲ. ಒಂದೊಂದು ವಿಘ್ನವನ್ನು ಒಂದೊಂದು ಯೋಚನೆಯಿಂದ ಸಾಧಿಸಬೇಕು. ಅಪ್ಪ ಎಷ್ಟು ಕಷ್ಟ! ಒಂದೊಂದು ವಿಘ್ನ ಒಂದೊಂದು ಬಗೆ ಸಾಧಿಸ್ತಾನೆ. ಅದಕ್ಕೆ ದೂರದೃಷ್ಟಿ ಇರಬೇಕು. ತಕ್ಷಣವೂ ಅದನ್ನು ಒಡೆದು ಹಾಕ್ತೀನಿ ಅಂದರೆ ಅಲ್ಲ, ಇದರಿಂದಲೇ ಮುಂದೆ ಉಪಯೋಗವಾಗ್ತದೆ, ಅದು ನೋಡಿಕೊಳ್ಳಬೇಕು. ಹಾಗೆ ದೂರದೃಷ್ಟಿ ಇಟ್ಕೊಂಡು ಆ ಪರಿಸ್ಥಿತಿಗಳನ್ನು ಹೇಗೆ ದಾಟಬೇಕು, ಅದು ಧರ್ಮಸಮ್ಮತವಾದ ದಾರಿ ಇರಬೇಕು. ಶಾಸ್ತ್ರ ಒಪ್ಪಿಕೊಂಡಿದ್ದು ನಮಗೂ ಪಾಪ ಬರಬಾರದು, ಸಮಾಜಕ್ಕೆ ಮಿಕ್ಕ ಜನರಿಗೆ ಹೆಚ್ಚು ಹಿಂಸೆ ಆಗಬಾರದು, ಆದಷ್ಟು ಕಮ್ಮಿ ಹಿಂಸೆ, ಆದಷ್ಟು ಒಂದು ಚೂರೇ ತೊಂದರೆ ಕೊಟ್ಟು ಆದಷ್ಟು ಕಮ್ಮಿ ಮಾಡಿ ಸಾಧಿಸಿಕೊಂಡು ಮುಂದುವರಿಯಬೇಕು. ಇದು ಬೇಕು. ಇದಕ್ಕೋಸ್ಕರ ತೊಂದರೆ ಆಗ್ತದೆ ಅಲ್ಲವೇ? ಅದಕ್ಕೋಸ್ಕರ ಪರಿಸ್ಥಿತಿಗಳನ್ನು ಅನುಕೂಲ ಮಾಡಿಕೊಳ್ಳಬೇಕು. ಕಾಲ ಅಡ್ಡಿ ಇರುತ್ತದೆ. ಬಿಸಿಲು ಕಾಲ ಇದ್ದರೆ ಅದಕ್ಕೆ ಹೇಗೆ ಮಾಡಬೇಕು? ನಾವೇ ನಮ್ಮಲ್ಲಿ ಶಕ್ತಿ ಬೆಳೆಸ್ಕೊಂಡು ಆ ಬಿಸಿ ಹಾಗೆ ಸಹಿಸ್ಕೊಂಡು, ಇಲ್ಲದಿದ್ದರೆ ಸ್ವಲ್ಪ ತಂಪು ಮಾಡ್ಕೊಳ್ತೀರಾ, ಛತ್ರಿ ಹಿಡ್ಕೊಳ್ತೀರಾ, ಅಥವಾ ಇನ್ನೇನೋ ಕಾರೋ ಏನೋ ಕೂತಿರ್ತೀರಾ, ಅಥವಾ ಅದಕ್ಕೆ AC ಕಾರ್ ಇಟ್ಕೊಳ್ತೀರೋ, ಅಥವಾ ಬಸ್ಸು ಹತ್ತಿರ್ತೀರೋ, ಇನ್ನೊಬ್ಬರು ಜೊತೆಗಾರನ ಇಟ್ಕೊಳ್ತೀರೋ, ಅಥವಾ ಆ ಬಿಸಿಲು ಕಮ್ಮಿ ಆದ ನಂತರ ಸಂಧೆ 5 ಗಂಟೆಗೆ ಟೈಮ್ ಬದಲಾಯಿಸ್ಕೊಂಡು 4:15 5ಕ್ಕೆ ಮಾಡ್ತಿರೋ ಪ್ರವಚನ. ಅಂದರೆ ಧರ್ಮಸಮ್ಮತವಾದ ಮಾರ್ಗ ಇರಬೇಕು. ನೀವು ಕಾಲನೇ ಬದಲಾಯಿಸ್ಕೊಳ್ತಿರೋ. ಇದು ಬದಲಾಯಿಸಿದ್ದರೆ ಎಲ್ಲರಿಗೂ ಅನುಕೂಲವಾಗಲ್ಲ. ಕೆಲವರಿಗೆ ಆಗ್ತದೆ, ಕೆಲವರಿಗೆ ಇನ್ನೂ ದೂರದಿಂದ ಬರಬೇಕು, ರಾತ್ರಿ ಹೆಚ್ಚಾಗ್ತದೆ, ಏನೇನೋ ಕಷ್ಟ. ಅವ್ರಿಗೆ ಅಡ್ಜಸ್ಟ್ ಆಗುತ್ತದಾ ನೋಡಿಕೊಳ್ಳಬೇಕು. ಈಗ ಅವರು ಏನೇನೋ ಸ್ವಲ್ಪ ಮಾಡಬೇಕಾಗ್ತದೆ. ಅಂದರೆ ಇದು ಪಾಲಿಸಿ ಅಂದರೆ, ನೀತಿ ಅಂದರೆ ಇದು. ನೀವೇನು ಹೇಳ್ತೀರಿ ರಣನೀತಿ ಅಂದರೆ? ಅದು ರಣನೀತಿ ಅಂದರೆ ಯುದ್ಧ ನೀತಿ ಎಂದರ್ಥ. ನಿಜವಾಗಿ ರಣನೀತಿ ಹೆಸರು ಹೊಂದಲ್ಲ. ಅದು ಯಾರು ಹೇಗೆ ಇಟ್ಟರೋ ಅದೆಲ್ಲ ಉತ್ತರ ಭಾರತೀಯವರು ಮಾಡಿಬಿಟ್ಟರು. ಹಿಂದಿಯವರು ಸಂಸ್ಕೃತ ಪದವನ್ನು ತಪ್ಪಾಗಿ ಬಳಸಿದ್ದಾರೆ. ಅದಕ್ಕೆ ನಮ್ಮ ಕನ್ನಡಿಗರು ಅದೇ ಹಿಂದಿ ಪದವನ್ನು ಬಳಸಿಬಿಟ್ಟರು ರಣನೀತಿ ಎಂದು. ಅಥವಾ ಬೇರೆ ಪದ ಇದೆಯೋ ಗೊತ್ತಿಲ್ಲ, ನನಗೆ ಕನ್ನಡನೇ ಸರಿಯಾಗಿ ಬರಲ್ಲ, ಇರಬಹುದು, ಗೊತ್ತಿಲ್ಲ. ಪಾಲಿಸಿಗೆ ರಣನೀತಿ ಎಂದು ಸ್ವಲ್ಪ ಹೇಳ್ತಾರೆ, ನೀತಿ ಎಂದು ಹೇಳ್ತಾರೆ, ನೀತಿ ಎಂದೇ ಹೇಳ್ತಾರೆ. ನೀತಿ ಅಂದರೆ ಪಾಲಿಸಿ. ತೆಲುಗಿನಲ್ಲಿ ವಿಧಾನಂ ಎಂದು ಹೇಳ್ತಾರೆ. ಸ್ಟ್ರಾಟಜಿಗೆ ರಣನೀತಿ ಹೇಳ್ತಾರೆ ಅಲ್ಲವೇ? ಸ್ಟ್ರಾಟಜಿಗೆ ರಣನೀತಿ ಹೇಳ್ತಾರೆ. ಇದಕ್ಕೆ ಒಂದು ಪಾಲಿಸಿಗೆ ನೀತಿ ಎಂದು ಹೇಳ್ತಾರೆ. ಕರೆಕ್ಟೇ, ನೀತಿ ಸರಿಯಾಗಿದೆ. ನೀತಿ ಅಂದರೆ ಆಯಾ ಸಂದರ್ಭದಲ್ಲಿ ಹೇಗೆ ವಿಘ್ನಗಳನ್ನು ದಾಟಬೇಕು, ಅದರಲ್ಲಿ ಹೆಚ್ಚಿನ ಹಿಂಸೆ ಆಗಬಾರದು, ನಮಗೂ ಮುಂದೆ ಪುಣ್ಯ ಬರಬೇಕೇ ಹೊರತು ಪಾಪ ಆಗಬಾರದು, ಅದೆಲ್ಲ ನೋಡಿಕೊಂಡು ದಾಟಬೇಕು. ಇದಕ್ಕೆ ಕಷ್ಟ ಆಗ್ತದೆ, ತುಂಬ ಕೆಲವೊಮ್ಮೆ ಸಹನಶೀಲ ಆಗ್ತದೆ. ನಾವು ಅಂದ್ಕೊಂಡಕ್ಕಿಂತ ಹೆಚ್ಚು ಖರ್ಚಾಗ್ತದೆ, ಟೈಮ್ ಹೆಚ್ಚು ತಗೊಳ್ತದೆ, ಆಯಾಸ ಹೆಚ್ಚಾಗ್ತದೆ. ಮಧ್ಯದಲ್ಲಿ ಇನ್ನೊಬ್ಬರು
ಸೀತ ಕಲ್ಕೊಂಡ ನಂತರ ಸೀತಕ್ಕೋಸ್ಕರ ಹುಡುಕುತ್ತಾ ಹೋದರೆ ದಾರಿಯಲ್ಲಿ ಏನೇನು ಮಾಡಬೇಕು? ಹನುಮಂತನ ಪರಿಚಯ, ಸುಗ್ರೀವ ಪರಿಚಯ ಆಗುವುದಲ್ಲದೆ ಮಧ್ಯದಲ್ಲಿ ಇನ್ನು ದಾರಿಯಲ್ಲಿ ಒಂದು ವಾಲಿ ಸಂಹಾರ ಮಾಡಬೇಕಾಗ್ತದೆ, ಮಧ್ಯದಲ್ಲಿ ಇನ್ನೇನು ಮಾಡಬೇಕಾಗ್ತದೆ ಅಲ್ಲವೇ? ಇನ್ನು ಏನೇನೋ ಯಾರೋ ಅಡ್ಡಿ ಬರುತ್ತಾರೆ, ಕೆಲವರು ಸಹಾಯ ಮಾಡ್ತಾರೆ. ರಾಮಾಯಣವೆಲ್ಲ ಇದೆ. ನಿತ್ಯ ಜೀವನದಲ್ಲಿ ವಿಘ್ನಗಳು ಬಂದರೆ ಹೇಗೆ ದಾಟಬೇಕು, ಉತ್ತಮ ಕಾರ್ಯ ಧರ್ಮಸಮ್ಮತವಾಗಿ ಕೆಲಸಗಳನ್ನು ಹೇಗೆ ಸಾಧಿಸಿಕೊಳ್ಳಬೇಕು. ಕೆಲವೊಮ್ಮೆ ಕಷ್ಟಗಳು ಸಹಿಸಬೇಕಾಗ್ತದೆ, ಕೆಲವೊಮ್ಮೆ ತಾಳಿ ಅಲ್ಲಿ ವಾಲಿಯನ್ನು ಸಂಹಾರ ಮಾಡಿದ, ಸುಗ್ರೀವನ ಜೊತೆಗೆ ಮೈತ್ರಿ ಮಾಡಿಕೊಂಡ. ಸುಗ್ರೀವ ಮಾಡ್ತೀನಿ ಎಂದು ಹೇಳಿದ. ಕಾಲ ಅನುಕೂಲವಿಲ್ಲ ಅಂದರೆ ಏನು ಮಾಡಬೇಕು? ಕಾಯಬೇಕು. ಎಲ್ಲೋ ಮಳೆಗಾಲ ಬಂತು, ಮಳೆಗಾಲ ಎಲ್ಲಿ ಯಾವ ಅನ್ವೇಷಣೆ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಮಳೆ. ಅದರಿಂದ ಏನು ಮಾಡಬೇಕು? ತಾನೇನೋ ನಗರಕ್ಕೆ ಗ್ರಾಮಕ್ಕೆ ಹೋಗಬಾರದು, ಕಾಡಿನಲ್ಲೇ ಇರಬೇಕು. 14 ವರ್ಷ ತಪಸ್ವಿ ವೇಷ ಹಾಕ್ಕೊಂಡು ಕಾಡಿನಲ್ಲಿರಬೇಕು ಎಂದು ಕೈಕೇಯಿ ಷರತ್ತು. ಅದಕ್ಕೋಸ್ಕರ ತಾನು ಕಾಡಿನಲ್ಲೇ ಇರಬೇಕು. ಒಂದು ಗುಹೆಯಲ್ಲಿರುತ್ತಾನೆ. ಇದ್ದಾರೆ. ಪೂರ್ತಿ ಮಳೆಗಾಲ ಮುಗಿಯಿತು, ಶರದೃತು ಬಂತು, ಅಕ್ಟೋಬರ್ ಮಾಸ ಬಂತು, ದಸರಾ ಟೈಮ್ ಬಂತು, ಮಳೆ ನಿಂತು ಹೋಯಿತು, ಸುಗ್ರೀವ ಬರ್ತಾನೇ ಇಲ್ಲ. ಈಗ ಏನು ಮಾಡಬೇಕು? ಎಷ್ಟು ಕೋಪ ಬರುತ್ತದೆ ಅಂತ ಸುಗ್ರೀವನ ಸಾಯಿಸಬೇಕಾ ಏನು? ಸಾಯಿಸಿದರೆ ಅದು ಕೆಲಸ ಇಲ್ಲ. ಮತ್ತು ಯಾರು ಮಾಡೋದೇನು? ತುಂಬ ತಾಳ್ಮೆ ಇರಬೇಕು, ಸಹಿಸಿಕೊಳ್ಳಬೇಕು. ಲಕ್ಷ್ಮಣ ಹೋಗಿ ಮಾತಾಡಿಸ್ತಾನೆ, ಏನು ಮಾಡ್ತಾನೆ. ಮತ್ತೆ ಅಂದರೆ ಕೆಲವರು ಒಬ್ಬೊಬ್ಬರನ್ನು ಒಬ್ಬೊಬ್ಬ ಬಗೆಯಾಗಿ ಮಾತಾಡಿಸಬೇಕಾಗ್ತದೆ. ಅತಿ ದುಷ್ಟರನ್ನು ಸಾಯಿಸಬೇಕು. ಸ್ವಲ್ಪ ಕಮ್ಮಿ ದುಷ್ಟ ಇದ್ದರೆ ಸ್ವಲ್ಪ ಅಡಗಿಸಿ, ಕಂಟ್ರೋಲ್ ಮಾಡಿ, ಹೆದರಿಸಿ ಕೆಲಸ ಮಾಡಿಸಿಕೊಳ್ಳಬೇಕು. ಹೆದರಿಸಿದ್ದರೆ ಸಾಕು. ಯಾಕಂದರೆ ಹೆಚ್ಚಿನ ದುಷ್ಟ ಅಲ್ಲ, ಸ್ವಲ್ಪ ದುಷ್ಟ ಇದ್ದರೆ ಹೆದರಿಸಬೇಕು. ಸ್ವಲ್ಪ ದುಷ್ಟ ಇದೆ, ಸ್ವಲ್ಪ ಒಳ್ಳೆಯನಿದ್ದರೆ ಇನ್ನೇನಾದರೂ ಕೊಡಬೇಕು. ಏನಪ್ಪ ನಿನಗೂ ಒಳ್ಳೆಯದಾಗ್ತದೆ, ಹೇಗೆ ಮಾಡ್ತಾ ಇದ್ದೇನೆ, ಆಯ್ತಾಯ್ತು ಎಂದು ಒಪ್ಕೊಳ್ತಾನೆ. ಅವರಿಗೂ ಸ್ವಲ್ಪ ದಾನ ಅಂದರೆ ಅವ್ರಿಗೇನಾದರೂ ಉಪಕಾರ ಮಾಡಬೇಕು. ಸ್ವಲ್ಪ ಉಪಕಾರ ಮಾಡಿದ್ದರೆ ಆಯಿತು, ಒಪ್ಕೊಳ್ತಾನೆ. ಇನ್ನೂ ಸಜ್ಜನನಾದರೆ ಏನಪ್ಪ ನಾನು ರಾಮಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅಯ್ಯೋ ಅಂಥವರ, ಆಯ್ತಾಯ್ತು ಸಂತೋಷ ಎಂದು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯಯ್ಯೋ ನಿಮ್ಮ ಅಜ್ಜನ ಅಜ್ಜ ರಾಮಚಂದ್ರನ ಅಜ್ಜ ಮುತ್ತಜ್ಜ ನಮ್ಮ ಮುತ್ತಜ್ಜಕ್ಕೆ ಎಲ್ಲೋ ಬಸ್ ಸ್ಟ್ಯಾಂಡಿನಲ್ಲಿ ಭೇಟಿಯಾದಾಗ ಹಲೋ ಚೆನ್ನಾಗಿದ್ದೀಯಾ ಎಂದು ಮಾತಾಡಿಸಿದ್ದರಂತೆ, ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳ್ತಾರೆ. ಇದೇನಪ್ಪ ಅಂದರೆ ಹೌದೌದು ತುಂಬ ಉಪಕಾರ ಮಾಡಿದ್ದಾರೆ, ಎಷ್ಟು ಉಪಕಾರ ಅಂದ್ಕೊಂಡಿದ್ದೀರಿ. ಅಲ್ಲಿ ತುಂಬ ಬಿಸಿಲಾಯ್ತಂತೆ, ಒಂದು ನೀರು ಕುಡಿಸಿದರಂತೆ, ಒಂದು ಗ್ಲಾಸ್ ನೀರು ಕುಡಿಸಿದರಂತೆ ಲೋಟ. ಅದರಿಂದ ನೀವು ನಮ್ಮ ಮನೆಗೆ ಬಂದು ಹೆಚ್ಚಿಲ್ಲ 1 ತಿಂಗಳೇ ನಮ್ಮ ಮನೆಯಲ್ಲಿದ್ದು ಊಟ ತಿಂದು ಹೋಗಬಹುದು ಎಂದು. 1 ತಿಂಗಳವರೆಗೆ ಅಲ್ಲೇ ಇರಬೇಕಾ? ಏನೋ ಒಂದು ನೀರು ಕುಡಿದರಂತೆ, ಅವರು ಚೆನ್ನಾಗಿದ್ದೀರಾ ಎಂದು ಮಾತಾಡಿಸಿದ್ದಾರಂತೆ, ಅಷ್ಟೇ. ಇದಾ ಉಪಕಾರ? ಈಗ ಇಂಥದ್ದು ಮಾಡಿದ್ದರೆ ಏನು ಮಾಡಬೇಕು? ಅವರು ಪಾಪ ಹಿಂದಿನ ಉಪಕಾರ ನೆನಪಿಸಿಕೊಂಡು ಪ್ರೀತಿಯಿಂದ ಕರೆಯುತ್ತಾ ಇದ್ದಾರೆ, ನಿಮ್ಮ ಪ್ರೀತಿ ನನಗೆ ಅಡ್ಡಿ ಆಗ್ತಾ ಇದೆ. ಅದರಿಂದ ಏನು ಹೇಳಬೇಕು? ಆಯ್ತು ನಿಮ್ಮ ಉಪಕಾರ ಆಯಿತು ನಮಗೆ, ಅಯ್ಯೋ 1 ತಿಂಗಳಲ್ಲ 1 ವರ್ಷ ಉಪಕಾರ ಆಯಿತು, ನಿಮ್ಮ ಆತಿಥ್ಯ ಸ್ವೀಕಾರ ಮಾಡಿದೆ, ಬಹಳ ಸಂತೋಷವಾಯಿತು, ರಾಮ ಕಾರ್ಯ ನೆರವೇರಿತು, ತುಂಬ ಸಂತೋಷ, ನಿಮ್ಮ ಆತಿಥ್ಯ ಸ್ವೀಕಾರವಾಯಿತು ಎಂದು ಹೇಳಿಬಿಟ್ಟು ಮುಂದುವರೆದ. ಈಗ ಅಷ್ಟೇ. మరి ಇನ್ನೇನು ಮಾಡಬೇಕು? ಇವನು ಒಳ್ಳೆಯವನೇ, ಅದರ ಅಡ್ಡಿ ಮಾಡ್ತಾನೆ. ಅಡ್ಡಿಗಳು ಬಗೆ ಇರುತ್ತವೆ. ಪ್ರೀತಿಯಿಂದ ಅಡ್ಡಿ ಮಾಡ್ತಾರೆ ಅಲ್ಲವೇ? ಪ್ರೀತಿಯಿಂದ ಹೋಗುತ್ತಾ ಇರುವವನು ನೀವು ಅರ್ಜೆಂಟ್ ಕೆಲಸದಲ್ಲೇ ನಿಲ್ಲಿ ಇನ್ನೇನು ಹೇಳ್ತಾನೆ, ನಾನು ಎಲ್ಲೋ ಇದ್ದೀನಿ, ಯಾವುದೋ ಆಶ್ರಮಕ್ಕೆ ಹೋಗಿ ಮತ್ತೆ ನಾನು ಹೋಗಬೇಕು, ಬೇರೆ ಕಡೆ ಜನರು ಕಾಯುತ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರವಚನ ಇದೆ, ಹೋಗಬೇಕು. ಈಗ ನಾನು ಅವರಿಗೆ ಹೇಳಿಬಿಟ್ಟು ಹೋಗ್ತೀನಿ ಅಂದರೆ ಹೋಗುವಕ್ಕೆ ಅರ್ಧ ಗಂಟೆ 1 ಗಂಟೆ ಮುಂದೆ ಬಂದ, ಈಗ ನಾನು ಹೊರಡಬೇಕು. ಅವರು ಹೇಳ್ತಾನೆ, ಸ್ವಾಮೀಜಿ ಈಗೇಕೆ ಹೋಗ್ತಾ ಇದ್ದೀರಿ, ಸಂಧ್ಯಕ್ಕೆ ಹೋಗ್ಬೋದು ಅಂತ. ಏಕೆ? ಅವ್ರಿಗೇನೋ ಕೆಲಸ ಇದೆ, ಅವರೇನೋ ಬರ್ಕೊಂಡು ತಂದಾದ ನಾನು ಕರೆಕ್ಷನ್ ಮಾಡಿಕೊಡ್ಬೇಕು ಅವರಿಗೆ. ಅವ್ರ ಪತ್ರಿಕಕ್ಕೆ ಹಾಕ್ತಾನೆ, ಅದು ಕರೆಕ್ಷನ್ ಮಾಡುವುದಕ್ಕೆ ಈಗೇಕೆ ಹೋಗ್ತೀನಿ, ನೀವು ಸಂಧ್ಯೆ ಹೋಗ್ಬೋದು, ನಿಧಾನವಾಗಿ ಬಸ್ ಇದೆ, ಚೆನ್ನಾಗಿ ಸಂಧ್ಯೆಗೆ ಒಂದು 5 ಗಂಟೆಗೆ 6 ಗಂಟೆಗೆ ಬಸ್ ಇದೆ, ನಿಧಾನವಾಗಿ ನೀವು ಹೋಗ್ಬೋದು ಆನಂದವಾಗಿ. ಹೌದು, ನಿಮ್ಮ ಅನುಕೂಲಕ್ಕೋಸ್ಕರ ನನ್ನ ಬಸ್ಸು ಬದಲಾಯಿಸು, ನನ್ನದೆಲ್ಲ ಬದಲಾಯಿಸು, ಮತ್ತು ನನಗೇನಾಗ್ತದೆ ನಿಮಗೇನು ಚಿಂತೆ ಇಲ್ಲ. ನನ್ನ ಕಾರ್ಯಕ್ರಮ ನೀನು ಬದಲಾಯಿಸಿ, ನನ್ನ ಟೈಮ್ ಟೇಬಲ್ ಬದಲಾಯಿಸಿ, ಇನ್ನೊಂದು ಟೈಮ್ ಇಟ್ಟು ನೀನೇ ಮಾಡಿಬಿಡು. ಆಹಾ, ಉಪಕಾರ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಾನು ಹೇಳಿದ್ದೀನಿ ಅಲ್ಲ ಎಂದು ಮತ್ತೆ ಅದೇ ಹೇಳ್ತಾನೆ, ಇನ್ನೂ ಒತ್ತೆ ಮಾಡ್ತಾನೆ, ಇದು ಸ್ವಲ್ಪ ತೋರಿಸು ಎಂದು ಹೇಳ್ತಾನೆ. ನೋಡು ಅಂದರೆ ಆಯಿತು ಎಂದು ಹೇಳಿದ್ನು. ಆಯಿತು ಅಂದರೆ ಅವ್ರು ನೋಡಿಕೊಂಡ, ನೋಡಿ ಇದು ನಾನು ಹೋಗುವ ಹೊತ್ತಿಗೆ ಇದು ಕರೆಕ್ಷನ್ ಆಗಿ ಬಿಡಬೇಕು. ಅವರು ಎಷ್ಟು ದಪ್ಪದು ತಂದ ಅಂದರೆ ಈ 1 hour ಆಗಲ್ಲ ಅಂತ ಅವ್ರು ಇನ್ನೇನೋ ಮಾತಾಡಿಸಿ ಅದು ಮಾಡಿ ಇದು ಮಾಡಿ ಲೇಟ್ ಮಾಡ್ತಾಯಿದ್ರು.
ನಾನೆಲ್ಲ ಸ್ವಲ್ಪ ಒಂದೆರಡು ಮಾಡಿಬಿಡ್ತೀನಿ ನೋಡ್ಕೊ ಅನ್ನಲ್ಲ. ಆ ನೆಪದಿಂದ ನಾನು ಅರ್ಧ ಮಾಡಿಬಿಟ್ಟರೆ, ಈಗ ಇದು ಅರ್ಧದಲ್ಲಿದೆಯಲ್ಲ ಇನ್ನೂ ಸ್ವಲ್ಪ ಮಾಡಿಕೊಡಿ ಈಗ ಇದು ಕರೆಕ್ಷನ್ ಮಾಡೋ ಹೊತ್ತಿಗೆ ನನ್ನ ಟೈಮ್ ಲೇಟ್ ಆಗಿಬಿಡ್ತದೆ, ನನಗೆ ಸಂಧೆನೇ ಆಗಿಬಿಡ್ತದೆ. ಅವ್ರಿಗೆ ಹೇಗಾದರೂ ನನ್ನದು ಡಿಲೇ ಮಾಡಬೇಕು ಅಲ್ಲವೇ? ಈಗ ಇದು ಬುದ್ಧಿ. ಜನರು ಉಪಕಾರ ಮಾಡೋಕ್ಕೆ ಬರಲ್ಲ, ಈಗ ಇದು ಮಾಡ್ತಾರೆ. ಅಂದರೆ ಜನರನ್ನು ಹೇಗೆ ತಪ್ಪಿಸಿಕೊಳ್ಳಬೇಕು, ಹೇಗೆ ಮಾಡಬೇಕು, ಏನೇನೋ ಮಾಡಬೇಕು, ಮಾಡಿಕೊಂಡು ನಾವು ಹೋಗಬೇಕು. ಒಂದೊಂದು ಕಡೆ ಒಂದೊಂದು ಬಗೆ ಇರಬೇಕಾಗ್ತದೆ. ಆದ್ದರಿಂದ ಹೇಗಾದರೂ ಇನ್ನೊಬ್ಬರಿಗೆ ಅಕಾರಣವಾಗಿ ಹಿಂಸೆ ಅನ್ಯಾಯ ಮಾಡಬಾರದು ಅಲ್ಲವೇ? ಪ್ರಕೃತಿ ವಿಘ್ನಗಳು, ಸಮಾಜದಿಂದ ವಿಘ್ನಗಳು, ಪ್ರಾಕೃತಿಕ ವಿಘ್ನಗಳು ಬರುತ್ತವೆ, ಸಮಾಜದಿಂದ ಬರುತ್ತವೆ. ಎಲ್ಲರೂ ಒಂದು ಬಗೆ ಇರಲ್ಲ. ಅಕಾರಣವಾಗಿ ಹಿಂಸೆ ಮಾಡಿ ಅವರಿಗೆ ಏನು ಮಾಡಬಾರದು. ಆದಷ್ಟು ಮಟ್ಟಿಗೂ ಒಳ್ಳೆಯದೇ ಮಾಡ್ಕೊಳ್ಳಿ. ಅತ್ಯಂತ ದುಷ್ಟರಾದರೆ ಈಗ ಅವ್ರು ಯಾರೋ ದಾರಿಯಲ್ಲಿದ್ದರೆ ಅವ್ರನ್ನ ಸಾಯಿಸಿಬಿಡುವುದೇ. ಒಬ್ಬರಿಬ್ಬರನ್ನು ಸಾಯಿಸೇ ಬಿಟ್ಟ ಹನುಮಂತ. ಎಲ್ಲರನ್ನೂ ಮಾಡಲಿಲ್ಲ, ಒಬ್ಬರಿಬ್ಬರನ್ನು ಸಾಯಿಸೇ ಬಿಟ್ಟ. ಒಬ್ಬರಿಗೆ ಸುಮ್ಮನೆ ಹೊಡೆದ, ಸಾಯಿಸಲಿಲ್ಲ. ಆ ಲಂಕಿಣಿಕೆ ಹೊಡೆದ, ಲಂಕಿಣಿ ಆ ಪೆಟ್ಟಾದರೆ ಆಯ್ತದೆ, ನೀವು ಹೋಗ್ಬೋದು ಅಂತ ಬಿಟ್ಟಳು. ಸಾಕು ಅನ್ನು ಇಷ್ಟೇ. ಈಗ ನಿನ್ನ ಸಾಯಿಸಲ್ಲ, ಇಷ್ಟೇ ಮಾಡ್ತೀನಿ ಅಂತ. ಮರಿಗೆ ಅಷ್ಟೇ ಮಾಡಬೇಕು, ಹೆಚ್ಚು ಪೂರ್ತಿ ಪ್ರಾಣ ತೆಗೆಯೋದು ಬೇಡ, ಅಂಥದ್ದು ಮಾಡಬೇಕಾಗ್ತದೆ. ಏಕೆಂದರೆ ಅಕಾರಣವಾಗಿ ದುಷ್ಟರು, ಸುಮ್ಮನೆ ದುಷ್ಟರು ಅಕಾರಣವಾಗಿ ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಮಾಡಿದರೆ ಇನ್ನೇನು ಮಾಡಬೇಕು? ಆದ್ದರಿಂದ ಧರ್ಮಸಮ್ಮತವಾಗಿ ಅಕಾರಣವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡದೆ ಕೆಲಸ ಸಾಧಿಸಿಕೊಳ್ಳಬೇಕು. ಈಗ ಕಣಿಕನು ಹೇಳುವ ನೀತಿ ಏನೆಂದರೆ, ಇನ್ನೊಬ್ಬರನ್ನು ಸಂದೇಹ ಮಾಡಬೇಕು, ಸುಮ್ಮನೆ ಹಿಂಸೆ ಮಾಡಬೇಕು, ಹೇಗಾದರೂ ಗೆಲ್ಲಬೇಕು, ಹೇಗಾದರೂ ಸಾಯಿಸಬೇಕು. ನಮ್ಮ ಕೆಲಸ ಸಾಧಿಸ್ಕೊ, ಹೇಗಾದರೂ ಸಾಯಿಸು, ಹಿಂಸೆ ಮಾಡು, ಅನ್ಯಾಯ ಮಾಡು, ಮೋಸ ಮಾಡು, ಅತಿಯಾಗಿ ಸಂದೇಹ ಮಾಡು. ಅವರು ಹೇಳಿದ್ದರೂ ಒಳ್ಳೆಯನಾದರೂ ನಂಬಬೇಡ, ಎಷ್ಟು ಸಜ್ಜನನಾದರೂ ನಂಬುವುದೇ ಬೇಡ. ಬಟ್ ನಂಬುತ್ತಿದ್ದಂತೆ ಸಿಹಿಯಾಗಿ ಮಾತಾಡು, ನಂಬುತ್ತಿದ್ದಂತೆ ನಟಿಸು, ಸಿಹಿಯಾಗಿ ಮಾತಾಡು. ಅಯ್ಯಯ್ಯೋ ನೀವು ಒಳ್ಳೆಯರು, ನಿಮಗೋಸ್ಕರನೇ ಬೇಕು, ನಿಮ್ಮಂಥವ್ರಿಗೋಸ್ಕರನೇ ಬಂದೆ ಎಂದು ಸಿಹಿಯಾಗಿ ಮಾತಾಡು. ಅಲ್ಲೇ ಇರು, ಎಲ್ಲ ಕೆಲಸ ಮಾಡಿಕೊಂಡು ಅವರನ್ನೇ ಸಾಯಿಸಿ ಅವರದೇ ಕಿತ್ಕೊಂಡು ಹೋಗು. ಹೀಗೆ ಮಾಡು. ಈ ನೀತಿ ಯಾವ ನೀತಿ? ಹೇಗಾದರೂ ನಮಗೆ ಬೇಕಾಗಿದ್ದು ಸಾಧಿಸ್ಕೋ. ದಾರಿಯಲ್ಲಿ ಧರ್ಮ ಎಂಬುದು ಲೆಕ್ಕವೇ ಇಲ್ಲ. ಎಲ್ಲರನ್ನೂ ಬಳಸ್ಕೋ, ಸಜ್ಜನರನ್ನು ಹಿಂಸೆ ಮಾಡಿ ಆದರೂ ಬಳಸ್ಕೋ, ಸಜ್ಜನತನೇ ಬಳಸ್ಕೋ. ಸಜ್ಜನರು ಇರುತ್ತಾರೆ, ಇದ್ದು ಹೇಳ್ತಾರೆ, ಗುರುಗಳೇ ನನಗೊಂದು ಕೆಲಸ ಇದೆ ಎಂದು ಹೇಳ್ತಾರೆ. ನಿಮ್ಮಂಥವರು ದೊಡ್ಡವರು, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಆಶೀರ್ವಾದ ಮಾಡಬೇಕು ಎಂದು ಹೇಳ್ತಾರೆ. ಏನು ಕೆಲಸಪ್ಪ ಅಂದರೆ, ಗುರುಗಳೇ ನೀವು ಮೊದಲು ಆಶೀರ್ವಾದ ಮಾಡಿದರೆ ಹೇಳ್ತೀನಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಹೇಳೋಕ್ಕಾಗಲ್ಲ ಎಂದು ಹೇಳ್ತೀನಿ ಅಲ್ಲವೇ? ಒಳ್ಳೆಯ ಕೆಲಸನೇ ಎಂದು ಹೇಳ್ತಾನೆ. ಏನಪ್ಪ ಅಂದರೆ, ಆಯಿತು ಎಂದು ಒಪ್ಪಿಕೊಂಡ ನಂತರ ಹೇಳ್ತಾನೆ, ಅವರನ್ನು ಸಾಯಿಸಬೇಕು ಎಂದು ಹೇಳ್ತಾನೆ. ಏನು ಮಾಡಬೇಕು? ಹೀಗೆ ಸಿಕ್ಕಿಸಬೇಕು ಜನರನ್ನು ಅಲ್ಲವೇ? ಸಜ್ಜನರನ್ನು ಸಿಕ್ಕಿಸಿ ಅವರಿಂದ ಕೆಲಸ ಮಾಡಿಸಿಕೊಳ್ಳಬೇಕು. ಇದು ಕಣಿಕನು ಹೇಳುವ ನೀತಿ. ದುರ್ಯೋಧನನಿಗೆ, ಧೃತರಾಷ್ಟ್ರನಿಗೆ ಹೇಳುವ ನೀತಿ ಏನೆಂದರೆ, ಇಗೋ ನಮ್ಮ ಸಾಬರು ಎಕ್ಸಾಕ್ಟ್ಲಿ ಇವೇ ಮಾಡ್ತಾರೆ. ಸುಳ್ಳು ಹೇಳು ಅಲ್ಲವೇ, ಮೋಸ ಮಾಡು, ಕಳ್ಳತನ ಮಾಡು. ಕಳ್ಳತನಕ್ಕೆ ಸಿಕ್ಕಾಕ್ಕೊಂಡರೆ ಈಗ ಇವನೇ ನನ್ನನ್ನು ಎಳೆದು ತನ್ನ ಮನೆಗೂ ತಂದ, ನಾನು ಕಳ್ಳನಲ್ಲ ಇಂದಿಗೂ ಇವನೇ ಕೆಟ್ಟವನು, ಯಜಮಾನನ ಮೇಲೆ ಹಾಕಿಬಿಡು. ನನ್ನನ್ನು ಅಲ್ಲಿಂದ ನಾನು ದಾರಿಯಲ್ಲಿ ಹೋಗುತ್ತಿರುವವನು ಹೊಡೆದು ನನ್ನನ್ನು ಇಲ್ಲಿ ತಂದ ಎಂದು ಹೇಳಬೇಕು ಅಲ್ಲವೇ? ಅಥವಾ ಕೈಯಲ್ಲೇ ಒಂದು ಹಣ ಚಿನ್ನ ಕಂಡು ಬಂದರೆ ಏನು ಹೇಳಬೇಕು? ಈ ಪೊಲೀಸೇ ಕಳ್ಳತನ ಮಾಡಿ ನನ್ನ ಕೈಗಿಟ್ಟು ನನ್ನನ್ನೇ ಕಳ್ಳ ಎಂದು ಹೇಳಿಬಿಡ್ತಾ ಇದ್ದಾನೆ, ಪೊಲೀಸರೇ ತಪ್ಪಂದು ಅವ್ರ ಮೇಲೆ ಹಾಕಿಬಿಡು. ಏನಾದರೂ ಸುಳ್ಳು ಹೇಳು, ನೀವು ತಪ್ಪಿಸ್ಕೋ. ಯಾರು ಸಜ್ಜನರು ಅವ್ರ ಮೇಲೆ ಹಾಕಿಬಿಡು, ಅವರು ಸಜ್ಜನತನೇ ಬಳಸ್ಕೋ. ಚೆನ್ನಾಗಿದೆ. ಹೇಗಾದರೂ ನಿಮ್ಮ ಕೆಲಸ ಸಾಧಿಸ್ಕೊ. ಇಷ್ಟೊತ್ತು ಹೇಳಿದ್ದು ಒಂದು ಧರ್ಮ ಪದ್ಧತಿ, ಧರ್ಮ ನೀತಿ. ಇದು ಅಧರ್ಮ ನೀತಿ. ಅಧರ್ಮ ಅಲ್ಲ, ನಮಗೆ ಲಾಭ, ನಮ್ಮ ಲಾಭಕ್ಕೆ ಏನಾದರೂ ಮಾಡು. ಧರ್ಮ ಅಧರ್ಮ ನೋಡಬೇಡ, ಏನಾದರೂ ಮಾಡು, ಹೇಗಾದರೂ ಗೆಲ್ಲಬೇಕಷ್ಟೇ. ನಾವು ಗೆದ್ದರೆ ಸಾಕದೇ ಒಳ್ಳೆಯ. ಯಾರಾದರೂ ಅಡ್ಡಿ ಬಂದರೆ ಅವನಿಗೆ, ಏನಪ್ಪ ಇದರಲ್ಲಿ ನಾನು ಕಳ್ಳತನ ಮಾಡಿದ್ದೆ, ಸ್ವಲ್ಪ ನಿನಗೂ ಕೊಡ್ತೀನಿ, ನೀವು ಒಪ್ಪಲ್ಲ ಅಂದರೆ ನಿಮ್ಮನ್ನು ಸಾಯಿಸ್ತೀನಿ. ಅವನು ಕಳ್ಳತನ ಮಾಡುವಾಗ ಅಲ್ಲಿ ದಾರಿಯಲ್ಲಿ ಯಾರೋ ಕಂಡು ಬಂದ, ಭಿಕ್ಷುಕ, ಅವನಿಗೆ ಹೊಡೆಯುತ್ತೀವಿ, ಏನಪ್ಪ ನಿನಗೂ ಇದರಲ್ಲಿ ಕೊಡ್ತೀನಿ, ನೀನು ಕಳ್ಳ ಎಂದು ಒಪ್ಕೊ. ಅಲ್ಲಲ್ಲ ಒಪ್ಪಲ್ಲ ಅಂದ್ರೆ ನಿನ್ನ ಈಗನೇ ಸಾಯಿಸ್ತೀನಿ ಅಂದು, ಅಯ್ಯೋ ಒಪ್ಕೊಳ್ತೀನಿ ಅಂದ್ರೆ ಆಗೋ. ಅವರಿಗೆ ಬೇಡ ಎಂದರೂ ಕಳ್ಳತನದಲ್ಲಿ ಸ್ವಲ್ಪ ನಿನಗೆ ಕೊಡ್ತೀನಿ,
ಒಪ್ಕೋ. ಏಕೆ ಅಂದರೆ ನಾನು ಬೇಡ ಅಂದರೆ ಬೇಡ ಅಂದರೆ ಒಪ್ಪಲ್ಲ. ನೀವು ಕಳ್ಳತನದಲ್ಲಿ ಲಂಚ ತಿನ್ನಲೇಬೇಕು. ಏಕೆ? ನೀವು ತಿಂದರೆ ಮತ್ತೆ ಇನ್ನೊಬ್ಬರಿಗೆ ಹೇಳಲ್ಲ, ಸತ್ಯ ಹೇಳಲ್ಲ ಅಲ್ಲವೇ? ಕಳ್ಳತನದಲ್ಲಿ ಹಂಚಿಕೊಂಡವನು ಮತ್ತೆ ಸತ್ಯ ಹೇಳ್ತಾನೆ? ಹೇಳಲ್ಲ. ಅವ್ರು ಕಳ್ಳತನ ಕೊಡಿಸು, ಕೊಟ್ಟರೆ ಅವರು ತಿಂತಾನೆ. ಇಲ್ಲದಿದ್ದರೆ ಅವ್ರನ್ನ ಹೆದರಿಸು, ಅವ್ರ ಕುಟುಂಬವನ್ನೇ ಬ್ಲ್ಯಾಕ್ ಮೇಲ್ ಮಾಡು ಅಲ್ಲವೇ? ನಿಮ್ಮ ಕುಟುಂಬವನ್ನು ಸಾಯಿಸ್ತೀನಿ, ನಿಮ್ಮ ಮಕ್ಕಳನ್ನು ಸಾಯಿಸ್ತೀನಿ. ಇದು ಒಪ್ಕೊಳ್ತಾನೆ. ಇದೇನು ಪದ್ಧತಿ? ಬ್ಲ್ಯಾಕ್ ಮೇಲ್ ಮಾಡಿ. ಸಿನಿಮಾದಲ್ಲಿ ವಿಲನ್ ಇರುತ್ತಾನೆ ನೋಡಿ, ಈಗ ಅದೇ ಪದ್ಧತಿಗಳು. ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡು, ಹೆದರಿಸು, ಹಣ ಕೊಡು ಅಲ್ಲವೇ? ಹೇಗಾದರೂ ಅಂದರೆ ಏನು? ಅವರ ಅಡ್ಡಿಯನ್ನು ತಪ್ಪಿಸ್ಕೊ, ಅವರ ಅಡ್ಡಿಯನ್ನು ತೆಗೆದುಬಿಡು, ನಿಮ್ಮ ಬೇಕಾಗಿದ್ದು ನೀವು ಮಾಡ್ಕೊಂಡು ಬಿಡು. ಅದೇ ಅಷ್ಟೇ. ಅದಕ್ಕೆ ಸಿಹಿ ಮಾತಾಡು, ಸುಳ್ಳು ಹೇಳು, ಸಜ್ಜನನಂತೆ ನಟಿಸು, ಸಜ್ಜನನಾಗದಿದ್ದರೂ ಪೂರ್ತಿ ವಿಶ್ವಾಸ ಮಾಡಿಸು. ಅವರಿಗೆ ಹೇಳ್ತಾರಂತೆ 10 ವರ್ಷ 12 ವರ್ಷ ಅವ್ರ ಮನೆಯಲ್ಲಿರೋ ಕೆಲಸಗಾರ. ಅವರು ಏನಾದರೂ ಮನಿ ಅಂದರೆ ಏನು? ಇಂಗ್ಲೀಷ್ ಮನಿ, ಹಣ ಇಂಥದ್ದಲ್ಲಿ ಮರೆತು ಹೋದರೆ ಮುಟ್ಟಬೇಡ. ಅದನ್ನು ಹೋಗಿ ಅವರಿಗೆ ಕೊಡು, ಯಜಮಾನರಿಗೆ. ಅಯ್ಯೋ, ಇಷ್ಟು ಸಜ್ಜನನ, ಇಷ್ಟು ಹಣ ಇದ್ದರೂ ಅವರು ನನಗೆ ಕೊಡ್ತಾ ಇದ್ದಾನೆ ವಾಪಸ್ ಎಂದು. ಯಾರೂ ನೋಡಲಿಲ್ಲ, ಅವನು ಒಬ್ಬನಿದ್ದನೇ ತಗೊಳ್ಳಲೂಬಹುದು. ಅಲ್ಲ, ಅವರು ಕೊಡಬೇಕು. ಅವ್ರು ಅಯ್ಯೋ ಇಲ್ಲಿ ಒಳ್ಳೆಯವನು ಅನಿಸುತ್ತದೆ. ಅವರಿಗೆ ಹಣ ಕೊಟ್ಟರೂ ಈಗ ಅವರು ಎಷ್ಟು ಖರ್ಚು ಅಷ್ಟೇ ಮಾರ್ತಾನೆ, ವಾಪಸ್ ಕೊಡ್ತಾನೆ. 1 ಪೈಸಾ ಹೆಚ್ಚು ತಗೊಳ್ಳಲ್ಲ. ಉಪವಾಸವಿದ್ದರೂ ಕಷ್ಟವಿದ್ದರೂ ಅವರು ತಗೊಳ್ಳಲ್ಲ. ಅವ್ರ ಮೇಲೆ ನಂಬಿಕೆ ಆಗುತ್ತದೆ. ಈಗ ಮನೆಯಲ್ಲಿರುವವರೇ ಚಾಬಿ ಅಂದರೆ ಬೀಗ ಅವರಿಗೆ ಕೊಡ್ತೀವಿ, ಮನೆಯಲ್ಲಿ ಅವರಿಗೆ ನಂಬುತ್ತೀವಿ. ಪೂರ್ತಿ ನಂಬಿದ್ದಾಗ ಈಗ ಪೂರ್ತಿ ನಂಬಿಕೆ ಆಯ್ತಲ್ಲ, ಒಂದು ದಿವಸ ಈಗ ತನ್ನ ಕೈಲೇ ಇರ್ತದೆ. ಈಗ ಎಲ್ಲ ಅದೇನು ಬೀರು ತೆಗೆದುಬಿಟ್ಟು ಎಲ್ಲ ಹಣ ತೊಗೊಂಡುಬಿಟ್ಟು ಪತ್ತ ಇಲ್ಲದೆ ಹೋಗಿಬಿಡು, ಎಲ್ಲಿಗೋ ಹೋಗಿ. ಮೊದಲು 10 ವರ್ಷ ನಂಬಿಕೆ ಮಾಡು. ಪೂರ್ತಿ ನಂಬಿಕೆ ಅಂದರೆ ನಮ್ಮ ಕುಟುಂಬ ಜನರಂತೆ ಒಳ್ಳೆಯ ನಂಬಿಕೆ ಮಾಡು. ಕೊನೆಗೂ ಎಲ್ಲ ಮಾಡಿಕೊಂಡು ಹೋಗು. ಸಾಬರ ಕೆಲಸ ಅಂದರೆ ಇದು ಅಲ್ಲವೇ? ಸಾಬರಂದ ಮಾತು ಹೇಗೆ ಬಂತು ಗೊತ್ತಾ? ಸಾಬರ ಮಾತು ಗೊತ್ತಿಲ್ವಾ? ಉರ್ದುನಲ್ಲಿ ಸಾಹೇಬ್ ಎಂದು ಹೇಳ್ತಾರೆ. ಸಾಹೇಬ್ ಅಂದರೆ ಹಿಂದಿಯಲ್ಲಿ ಜಿ ಎಂದು ಹೇಳ್ತಾರೆ ದೊಡ್ಡವರಿಗೆ. ಜಿ, ಪ್ರಧಾನ ಮಂತ್ರಿ ಜಿ ಅಲ್ಲವೇ ಹೇಳ್ತಾರ? ಗುರೂಜಿ, ಮಂತ್ರಿ ಜಿ. ನೀವು ಕನ್ನಡದಲ್ಲಿ ಏನು ಹೇಳ್ತಾರೆ? ಅವರೇ ಹೇಳ್ತಾರೆ. ರಾಜರು, ಅವರು, ರಾಯರು ಹೇಳ್ತಾರೆ. ಓಕೆ, ಆ ರೂ ಹೇಳ್ತಾರಲ್ಲ, ಆ ರೂ ಹಾಗೆ. ದೊಡ್ಡವರು, ಅವರು ಎಂದು ಬಳಸ್ತಾರಲ್ಲವೇ? ಸೆಕ್ರೆಟರಿ ಅವರು, ಪ್ರೆಸಿಡೆಂಟ್ ಅವರು ಅಂದರೆ ದೊಡ್ಡವರು. ಅದರಿಂದ ಸಾಬ್ರು ಅಂದರೆ ಅವರು, ದೊಡ್ಡವರು, ಮಹನೀಯರು ಎಂದರ್ಥ. ಮಹನೀಯರೆಂದರೆ ಇಂಥ ಕೆಲಸ ಮಾಡ್ತಾರೆ ಎಂದರ್ಥ ಅಲ್ಲ? ಈಗ ಇಂಥ ಕೆಲಸ, ಈ ಕಣಿಕ ನೀತಿ ಇರುತ್ತದೆ. ಅದಕ್ಕೋಸ್ಕರ ಏನಾದರೂ ಮಾಡು, ಸುಳ್ಳೇ ಹೇಳು, ನಿಮ್ಮನ್ನು ಸಿಕ್ಕಿಸು, ಅದರಲ್ಲಿ ತನ್ನ ಕೆಲಸ ಸಾಧಿಸ್ಕೊ. ತಾನೇ ಮನಸ್ಸಿಗೆ ಮಾತ್ರ ನಾನು ತಪ್ಪು ಮಾಡಿದೆ, ಅವರನ್ನು ಸಾಯಿಸಿದೆ, ಪಾಪ ಅವ್ರಿಗೆ ತೊಂದರೆ ಕೊಟ್ಟು ಏನು ಬೇಜಾರು ಮಾಡಿಕೊಳ್ಳಬೇಡ. ಅವರೇನು ಮಾಡು? ಅವರನ್ನು ಪೂರ್ತಿ ಪ್ರಾಣ ತೆಗೆಯದೆ ಬದುಕದಂತೆ ಅರ್ಧಂಪರ್ಧ ಮೈಯೆಲ್ಲ ಚರ್ಮವನ್ನು ಕಿತ್ತು ಅದಕ್ಕೆಲ್ಲ ಏನು ಖಾರ ಹತ್ತಿಸಿ ಹಾಗೆ ಇಟ್ಟು ನಿಶ್ಚಿಂತವಾಗಿ ನಿದ್ದೆ ಹೋಗು. ಬೆಳಗ್ಗೆ ಎದ್ದು ನಗು ಅವರನ್ನು ನೋಡಿ. ಚೆನ್ನಾಗಿದೆ. ಇದೇ ಮಾಡ್ತಾರೆ ನಮ್ಮ ಮಹನೀಯರಿಂದ ಇಷ್ಟೊತ್ತು ಹೆಸರು ಹೇಳಿದ್ದೀನಿ ನೋಡಿ. ನಿಮ್ಮ ಕನ್ನಡಿಗರ ಹೆಸರು ಅವರೇ ಮಹನೀಯರು. ಆ ಮಹನೀಯರ ಸಿದ್ಧಾಂತ ಹೀಗೆ ಇರುತ್ತದೆ. ಅದೇ ಈ ಕಣಿಕ ನೀತಿ ಇಂಥದ್ದೇ. ಇವರದೇ ಹೇಳ್ತಾರೆ ನೋಡಿ. ಸೊ ನಿತ್ಯ ಮುದ್ಯತ ದಂಡ ಸ್ಯಾತ್. ಆಲ್ವೇಸು ಪೌರುಷ ಅಹಂಕಾರ ತೋರಿಸು. ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಮಾಡು. ದೊಡ್ಡ ಜಗಳ ಮಾಡಿದ್ದರೆ ನಿಮಗೆ ಅನಿಸಪ್ಪ, ಈ ಸಣ್ಣ ವಿಷಯಕ್ಕೆ ಏಕಪ್ಪ ಬಿಟ್ಬಿಟ್ಟು ನೀವೇ ಬಿಡ್ತೀರಲ್ಲ ಅಲ್ಲವೇ? ನಾವೇನು ಮಾಡ್ತೀವಿ? ವಿಷಯಕ್ಕೆ ಅನುಗುಣವಾಗಿ ಜಗಳ ಮಾಡ್ತೀವಿ. ನಮ್ಮ ಹಿಂದೂ ಸಿದ್ಧಾಂತವೇನು? ಸಣ್ಣ ವಿಷಯ ಇದ್ದರೆ, ಅತ್ಯಂತ ಸಣ್ಣವಿದ್ದರೆ ಸ್ವಲ್ಪ ಬಿಟ್ಟು ಬಿಡ್ತೀವಿ. ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಸಣ್ಣ ಜಗಳ ಮಾಡ್ತೀವಿ. ಇನ್ನೂ ಸ್ವಲ್ಪ ಹೆಚ್ಚಾದರೆ ಹೆಚ್ಚು ಜಗಳ ಮಾಡ್ತೀವಿ. ಭಯಂಕರ ಲಾಸ್ ಆದರೆ, ದೊಡ್ಡ ಲಾಸ್ ಇದ್ದರೆ ದೊಡ್ಡ ಜಗಳ ಮಾಡ್ತೀವಿ ಅಲ್ಲವೇ? ಕೆಲಸಕ್ಕೆ ಅನುಗುಣವಾಗಿ ಜಗಳ. ಅವ್ರು ಏನಲ್ಲ, ಸಣ್ಣಕ್ಕೆ ದೊಡ್ಡ ಜಗಳ ಮಾಡಿಬಿಡು. ನಿಮಗೆ ಅನಿಸುತ್ತದೆ ಬಾಯಿ ಸಣ್ಣಕ್ಕೆ ಏಕೆ ದೊಡ್ಡ, ಮನಸ್ಸು ಹಾಳಾಗ್ತಾಯಿದೆ, ಓಕೆ ಬಿಡು, ನೀವೇ ಬಿಟ್ಟುಬಿಟ್ರೆ ಅವ್ರಿಗೆ ಒಳ್ಳೆಯದು, ಅವ್ರು ಹೋಗಿಬಿಡ್ತಾರೆ ಅಲ್ಲ. ಸಣ್ಣ ಜಗಳ ಮಾಡ್ತಾನೆ, ಎಲ್ಲರಿಗೂ ಹೇಳಿಬಿಡ್ತಾ, ಅಯ್ಯೋ ನನ್ನದೇ ಕಿತ್ಕೊಳ್ತಾ ಇದ್ದೇನೆ, ನನ್ನನ್ನು ಹೊಡೆಯುತ್ತಾ ಇದ್ದೆ, ಅವನೇ ಹೊಡೆಯುತ್ತಾನೆ, ನನ್ನನ್ನು ಹೊಡೆಯುತ್ತಾ ಹೊಡಿತೀವಿ, ಎಲ್ಲರಿಗೂ ಹೇಳಿಬಿಡ್ತಾನೆ. ಇಂಕಷ್ಟೇ. ನೀವೇನು ಮಾಡ್ತೀರಿ?
ಅಯ್ಯೋ ಆಯ್ತಪ್ಪ ಆಯ್ತು ಬಿಟ್ಟು ತಪ್ಪೇ ಆಗಲಿ ಏನೋ ಇದಕ್ಕೋಸ್ಕರ ಪ್ರಾಣನೇ ಹೋಗುತ್ತದೆ ಏಕೆ ಬಿಡು ಅಂತ ಬಿಟ್ಟು ಹಾಂ ಒಳ್ಳೇದಾಯ್ತು ನೀವು ಬಿಟ್ಟುಬಿಟ್ಟಿದ್ರಲ್ಲ ಆಯಿತು. ಅವ್ರು ತೊಗೊಂಡು ಬಿಟ್ಟು ತಾನು ಕೂತಿರ್ತಾನೆ. ಅಲ್ಲ, ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಮಾಡೋದು, ಪ್ರತಿಯೊಂದಕ್ಕೆ ಜಗಳ ಮಾಡೋದು. ಜಗಳ ಮಾಡಿದರೆ ಗೆಲ್ಲುತ್ತಾರಲ್ಲ, ಜಗಳ ಮಾಡಿದರೆ ಗೆಲ್ಲುತ್ತಾರೆ. ನೀವು ಕಂಡು ಬರ್ತಾ ಇಲ್ಲವ ಮಹನೀಯರಲ್ಲ? ಮಹನೀಯರಂದರೆ ಗೊತ್ತಾಗಲಿಲ್ಲವ? ಅವರೇ ಮಹನೀಯರು. ಆ ಮಹನೀಯರನ್ನೇ ಹೇಳ್ತಾ ಇದ್ದೆ. ನಮ್ಮ ಟಿಪ್ಪು ಸುಲ್ತಾನ್ ಮಹನೀಯರು ಇಂದಲ್ಲ, ಅವರದೇ. ಅವರ ಜಾತಿ ಮಹನೀಯರು ಎಲ್ಲರೂ ಹಾಗೆ. ಅದರಿಂದ ಅಚ್ಛಿದ್ರದರ್ಶಿ ಅಂದ್ರೇನು? ಇನ್ನೊಬ್ಬರ ತನ್ನ ತಪ್ಪುಗಳು ಕಂಡು ಬರದಂತೆ ನೋಡಿಕೊಳ್ಳಬೇಕು. ಕಳ್ಳತನ ಮಾಡಿ, ಮೋಸ ಮಾಡಿ, ಸುಳ್ಳು ಹೇಳಿದ್ದರೆ ನಿಮ್ಮ ಸಾಕ್ಷ್ಯ ಸಿಗದಂತೆ ಅದು ಮುಚ್ಚಿಬಿಡಬೇಕು. ಸಾಕ್ಷ್ಯ ಸಿಗದಂತೆ ಮಾಡಬೇಕು. ಎಲ್ಲೇ ಮಾಡಲಿ ಸಾಕ್ಷ್ಯ ಸಿಗದಂತೆ ನೋಡ್ಕೊ, ಒಡೆದು ಹಾಕು, ಡೆಸ್ಟ್ರಾಯ್ ಮಾಡು. ಇವರು ಕಳ್ಳತನ ಮಾಡಿದರೆ ಪಕ್ಕಕ್ಕೆ ಇನ್ನೊಬ್ಬರಿಗೆ ಕೊಟ್ಟುಬಿಡು. ಮತ್ತು ನೋಡು, ನಾನು ಮಾಡಲೇ ಇಲ್ಲ, ನನ್ನನ್ನು ಸುಮ್ಮನೆ ಸುಳ್ಳಾಗಿ ಹೇಳ್ತಾ ಇದ್ದಾನೆ, ನಾನು ಮಾಡಲಿಲ್ಲ ಎಂದು ಹೇಳ್ತಾನೆ. ಅವ್ರು ನೋಡಿ ಎಲ್ಲ ಪ್ಯಾಕೆಟ್ ಚೆಕ್ ಮಾಡಿದ್ರೆ ಹೌದಪ್ಪ ಇಲ್ಲವೇ ಇಲ್ಲ, ಓ ಸಾರಿ ಎಂದು ಹೇಳಿಬಿಡ್ತಾನೆ. ನೋಡಿ ನನ್ನ ಮೇಲೆ ಇಷ್ಟು ಅನ್ಯಾಯ ಮಾಡಿದ, ಸಾರಿ ಹೇಳಿದರೆ ಸಾಕಾಗಲ್ಲ, ನನಗೆ ಇಷ್ಟು ಹಣ ಕೊಡಬೇಕು ಅಂತ ಹೇಳ್ತಾರೆ. ನನಗೆ ಕೆಟ್ಟ ಹೆಸರು ತಂದಿದ್ದೀರಿ. ಆಯಿತು, ಹಣ ಕೊಟ್ಟರೆ ಅವ್ರು ಹೋದ ನಂತರ ಮತ್ತೆ ಅದು ತೊಗೊಂಡ್ಬಿಟ್ಟು ಅದು ಇದು 2 ಹಣ ತೊಗೊಂಡು ಹೋಗ್ತಾನೆ. ಕಳ್ಳತನ ಮಾಡ್ತಾನೆ, ಮತ್ತು ಸುಳ್ಳಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ ಎಂದು ಮತ್ತೆ ಹಣ ಇಸ್ಕೊಂಡು ಹೋಗ್ತಾನೆ. 2 ಮಾಡ್ತಾನೆ. ಇದನ್ನೇನು ಹೇಳಬೇಕಪ್ಪ? ಇದು ಅವರ ಕೆಲಸ. ಈ ಮಹನೀಯರ ಕೆಲಸ. ಅವರು ಎಂದು ಹೇಳಿದ್ದೇನಲ್ಲ, ಈ ದೊಡ್ಡವರ ಕೆಲಸ ಇದು. ಅವ್ರಿಗೆ ಹೀಗೆ ಇರ್ತದೆ. ನಿಮ್ಮ ತಪ್ಪುಗಳು ಸಾಕ್ಷ್ಯ ಸಿಗದಂತೆ ನೋಡ್ಕೊ, ಹೆಚ್ಚು ಮಾಡು, ಸಾಕ್ಷ್ಯ ಸಿಗದಂತೆ ನೋಡ್ಕೊ. ಅಥವಾ ಸುಳ್ಳು ಅವರ ಮೇಲೇ ಹೇಳು, ಅವರೇ ಮಾಡಿದ್ದಾರೆ. ಇಲ್ಲ, ಏನೋ ಸುಳ್ಳು ಹೇಳಿಬಿಡು. ಇಬ್ಬರು ಜಗಳ ಮಾಡಿದ್ದಾರೆ, ಅವರೇ ಶುರು ಮಾಡಿದ್ದರು ಹೇಳು. ಅಥವಾ ನನ್ನನ್ನೇ ಎಷ್ಟು ಹೊಡೆದರಂತೆ ನಾನು ತಡ್ಕೊಳ್ಳೋಕ್ಕಾಗದೆ ಹಾಗೆ ಮಾಡಬೇಕಾಯಿತು. ನಾನು ಬೇಡ ಎಂದು ಬೇಡಿಕೊಂಡೆ, ನಾನು ಬಿಟ್ಟು ಎಂದು ಹೇಳಿದೆ, ಆದರೂ ಅವರು ಅತಿಯಾಗಿ ಮಾಡಿದ್ದಾರೆ, ನಾನು ತಡ್ಕೊಳ್ಳೋಕ್ಕಾಗದೆ ಅವರನ್ನು ಹೊಡೆದೆ, ಅದರಿಂದ ಹೋದರು. ತಪ್ಪು ಅವರದೇ ಇತ್ತು, ನಾನೇ ಇನ್ನು ಬಿಟ್ಟೆ. ಈಗಿಂತ ಅವರಿನ್ನು ತಪ್ಪಿಸ್ಕೊಳ್ತಾನೆ, ಅವನೇ ಮೊದಲು ಮಾಡಿ ತಪ್ಪಿಸ್ಕೊಳ್ತೀವಿ. ಹೀಗೆ ಮಾತಾಡ್ತಾನೆ ಅಲ್ಲ. ಇದು ಪಾಲಿಸಿ ಚೆನ್ನಾಗಿದೆ. ಇದು ಚೆನ್ನಾಗಿದೋ ಅಲ್ಲವೋ ಬೇರೆ ಇಡೀ. ಇಂಥವರು ಇವರು ಮಾಡ್ತಾರೆ ಎಂದು ನಮಗೆ ಗೊತ್ತಾಯಿತಾ? ನಮ್ಮ ಬುದ್ಧಿ ಏನಾಗ್ತಾ ಇದೆ, ಹಿಂದೂಗಳ ಬುದ್ಧಿ. ಇಂಥವರು ಹೀಗೆ ಮೋಸ ಮಾಡ್ತಾರೆ ಎಂದು 1000 ವರ್ಷದಿಂದ ಇಲ್ಲಿದ್ದಾರೆ ಭಾರತ ದೇಶದಲ್ಲಿ. ಒಂದು ದಿವಸ ಆದರೂ ಕಣ್ಣು ತೆಗೆದು ನೋಡಿದ್ದಾರ? మరి ಏಕೆ ಎಲ್ಲ ಕಡೆ ಇದೇ ಮಾಡ್ತಾ, ಎಲ್ಲರೂ ಇದೆ, ಎಲ್ಲ ಕಡೆ ಇದೆ, ಇದೇ ಕೆಲಸ. మరి ಬುದ್ಧಿ ಏನಾಗ್ತಾ ಇದೆ ಹಿಂದೂಗಳ ಬುದ್ಧಿ? ಇವರ ಇದು ಸ್ವಭಾವ ಎಂದು ಒಂದು ಪುಸ್ತಕ ಇದೆಯಾ? ಇವರ ಸ್ವಭಾವ ಇದು, ಮೊದಲಿನಿಂದ ಹೀಗೆ ಮಾಡ್ತಾರೆ, ಎಲ್ಲರನ್ನು ನೋಡು ಇದೇ ಮಾಡ್ತಾರೆ ಎನ್ನುವುದು ಒಂದು ಪುಸ್ತಕ ಏಕೆ ಬರೆಯಲಿಲ್ಲ? ಎಲ್ಲ ಮತಗಳು ಸಮಾನ, ಅವರು ಮಹನೀಯರು, ಎಲ್ಲರಲ್ಲಿ ಭಗವಂತ ಇದ್ದಾನೆ, ಇದೇ ಮಾತಾಡೋರು ಅಲ್ಲ. ಇಲ್ಲಿ ನೋಡಿ, ಛಿದ್ರ ಸದಸ್ಯ. ಇನ್ನೊಬ್ಬರಲ್ಲಿ ತಪ್ಪಿಲ್ಲದಿದ್ದರೂ ತಪ್ಪು ಆರೋಪಣ ಮಾಡು. ನಿಮ್ಮಲ್ಲಿ ತಪ್ಪು ನಿಜವಾಗಿದ್ದರೂ ಅದನ್ನು ಮುಚ್ಚು, ಸಾಕ್ಷ್ಯ ಇಲ್ಲದಂತೆ ಮಾಡು. ಪರೇಶಾಂ ವ್ಯವರಾನುಗಃ. ಎಂದಿಗೂ ಇನ್ನೊಬ್ಬರದೇ ತಪ್ಪು ಹುಡುಕ್ತಾ ಇರು, ಇನ್ನೊಬ್ಬರ ಮೇಲೇ ಆಪಾದನೆ ಮಾಡು. ಸಣ್ಣದಿದ್ದರೆ ದೊಡ್ಡದು ಮಾಡು. ಅಥವಾ ಅದು ತಪ್ಪೆಂದಲ್ಲ, ಬೇಕು ಹೋಗುತ್ತಾ ಅದೇನೋ ಕೈಯಿಂದ ಜಾರಿತು, ಅವ್ರು ಬೇಕೆಂದೇ ಹೊಡೆದ ಎಂದು ಹೇಳಿಬಿಡು. ಇಲ್ಲದಿದ್ದರೆ ನಿಮ್ಮ ಹತ್ರನೇ ಕಲ್ಲು ಇತ್ತು ಅಲ್ಲವೇ, ಅವ್ರಿಗೆ ಹೊಡೆಯುವಕ್ಕೆ ಕಲ್ಲೆತ್ತಿದ, ಏನಪ್ಪ ಕಲ್ಲೆತ್ತು ಹೊಡೆದಿದ್ದೀವಿ, ಅವರು ಕ್ಯಾಮರಾದಲ್ಲಿ ನೋಡಿದ್ರೆ ಅಲ್ಲ, ಅವರೇ ನನ್ನನ್ನು ಹೊಡೆದರೂ, ಅದು ಕೆಳಗೆ ಬಿದ್ದಿದ್ದು ನಾನು ಎತ್ತಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಮಗೆ ಅನಿಸುತ್ತದೆ ಅಯ್ಯೋ ಹಾಗಾಯ್ತು, ಹೌದು ಅವರೇ ಹೊಡೆದರೂ ನಾನಿಲ್ಲ, ನಿಜವಾಗಿ ಇವನೇ ತಂದ ಹೊಡೆಯುವುದಕ್ಕೆ ಬಿಟ್ಟು ನಿಮ್ಮ ಮೇಲೆ ಹಾಕ್ತಾನೆ. ಅಂದರೆ ಪ್ರತಿಯೊಂದು ಇನ್ನೊಬ್ಬರ ಮೇಲೇ ಹಾಕು. ನೀನು ಒಳ್ಳೆಯವನೆಂದು ಹೇಳು, ತಪ್ಪವಂದೆ ಎಂದು ತೋರಿಸು. ಇಲ್ಲದಿದ್ದರೆ ಸುಳ್ಳು ಹೇಳು. ನಿನ್ನೆ ಹೇಳಿದ್ದೀನಲ್ಲ, ಬಾಂಗ್ಲಾದೇಶನಲ್ಲಿ ಎಲ್ಲ ಕಡೆ ಆಯಿತು. ಒಂದು ಉದಾಹರಣೆ, ವಿನಾಯಕ ಚೌತಿ ಬಂದರೆ ಅಲ್ಲಿ ವಿನಾಯಕ ಮೂರ್ತಿ ಇಟ್ಟರೆ, ಅಲ್ಲಿ ಹೋಗಿ ಕುರಾನ್ ಅವರ ತೊಡೆ ಮೇಲೆ ಇಟ್ಟ. ಏನು ಹೇಳಿಬಿಟ್ಟ? ನೋಡಿ ನಮ್ಮ ಕುರಾನ್ಗೆ ಅಪಮಾನ ಮಾಡಿದ. ಅವರು ವಿನಾಯಕನ ತೊಡೆ ಮೇಲೆ ಇಟ್ಟರೆ ಹೊರತು ಕಾಲಿ ಕೆಳಗೇನು ಇಟ್ಟಲಿಲ್ಲವಲ್ಲ. ತೊಡೆ ಮೇಲೆ ಇಟ್ಟರು ಒಳ್ಳೆಯದೇ, ನಾವು ತೊಡೆ ಮೇಲೆ ಇಟ್ಟರೆ ಒಳ್ಳೆಯದೇ ಹೇಳ್ತೀವಿ. ಅಲ್ಲ, ತೊಡೆ ಮೇಲೆ ಇಡುವುದೇ ಪಾಪ ಎಂದು ಹೇಳಿಬಿಟ್ಟು ನಮಗೆ ಇನ್ಸಲ್ಟ್ ಅದು.
ಇಂಕಷ್ಟೇ ಈಗ ನೂರಾರು ಜನರನ್ನು ಸಾಯಿಸಿದ್ದರು, ಮರ್ಡರು, ರೇಪು, ಹಿಂಸೆ, ಅವರನ್ನೆಲ್ಲ ಕೈಕಾಲು ಕತ್ತರಿಸುವುದು, ಕಾಲ ಮುರಿದು ಹಾಕುವುದು, ತುಂಬ ಹಿಂಸೆ ಮಾಡಿಬಿಟ್ರು. ಭಯಂಕರ ಭಯಂಕರ ಅಂದರೆ ಭಯಂಕರ. ಎಷ್ಟು ಕ್ರೂರತನ ಮಾಡಬೇಕು ಅಷ್ಟು ಕ್ರೂರತನ. ಶಿವಾಜಿಗೊಂದು ಮಗ ಇದ್ದ, ಸಂಭಾಜಿ ಎಂದು ಹೇಳ್ತಾರೆ. ಅವರಿಗೆ ಸಿಕ್ಕಿದಾಗ ಯುದ್ಧದಲ್ಲಿ ಏನು ಮಾಡಿದ್ರು ಗೊತ್ತಾ? ಅವರು ಮೊದಲು ಈ ಚರ್ಮ ಕಿತ್ತಿದ್ದಾರೆ. ಚರ್ಮ ಕಿತ್ತಿ ಇದರ ಮೇಲೆ ಇದಕ್ಕೆ ಇನ್ನು ಉಪ್ಪು ಅದೆಲ್ಲ ಉಪ್ಪು ಖಾರ ಹಾಕು ಅಲ್ಲವೇ, ಇದೇನು ಈ ಉಗುರುಗಳನ್ನು ಕಿತ್ತುತ್ತಾರೆ. ಕಿತ್ತಿ ಇದಕ್ಕೆ ಭಯಂಕರವಾಗಿ ಉಪ್ಪು ಖಾರ ಹಾಕೋದು. ಈ ಕಣ್ಣುಗಳು ಕಿತ್ತಿ ಬಿಡ್ತಾರೆ. ಈಗ ಈ ಕಣ್ಣಿನ ಹಿಂದೆ ಒಂದು ನರ್ವ್ ಇರುತ್ತದೆ, ಅದು ಭಯಂಕರ ಶೂಟಿಂಗ್ ಪೇನ್ ಆಗುತ್ತೆ. ಹಾಗೆ ಒಂದು ವಾರ ದಿವಸ ಸ್ವಲ್ಪ ಸ್ವಲ್ಪ ಕತ್ತರಿಸಿ ಹಾಗೆ ಮಾಡಿ ವಾರ ದಿವಸಕ್ಕೆ ಸತ್ತು ಹೋದ. ಅವರೇನು ಹೇಳ್ತಾರೆ, ಈ ಅಂಚು ಮಾತ್ರ ಕತ್ತರಿಸಬೇಕಂತೆ, ಬಿಡಬೇಕು. ಆ ಸ್ವಲ್ಪ ಬ್ಲಡ್ ಏನದು ರಕ್ತ ಸೋರ್ತಾ 2-3 ದಿವಸಕ್ಕೆ ಪ್ರಾಣ ಬಿಡುತ್ತಾರೆ. ಇಷ್ಟು ಕ್ರೂರತೆ ಏಕೆ? ಅವರ ಅಲ್ಲಾನೇ ಇಷ್ಟು ಕ್ರೂರತೆ ಮಾಡು ಎಂದು ಹೇಳಿದ. ಅಲ್ಲಾನೇ ಇಂಥ ಕ್ರೂರ. ನಿಮಗನ್ನಿಸುತ್ತದೆ ಹೆಸರು ಬೇರೆ, ಈಶ್ವರ ಅಲ್ಲ ತೇರೆ ನಾವು ಅಲ್ಲವೇ? ಹೆಸರು ಬೇರೇನಂತೆ, ಅವನೇ ಭಗವಂತ. ನಮ್ಮ ಭಗವಂತ ಹೀಗೆ ಮಾಡು ಎಂದು ಒಂದು ಮಾತು ತೋರಿಸು. మరి ಅದು ಒಂದೇ ಹೇಗೆ ಆಗ್ತಾನೆ? ಅವನೊಬ್ಬ ಟೆರರಿಸ್ಟು. ಅಲ್ಲ ಅಂದರೆ ಒಬ್ಬ ಟೆರರಿಸ್ಟ್. ಅಲ್ಲ ಅನ್ನುವವನು ಒಬ್ಬ ಟೆರರಿಸ್ಟ್. ಅಲ್ಲ ಅಂದರೆ ಭಗವಂತ ಅಲ್ಲ. ನಮ್ಮ ಭಗವಂತನ ಯಾರಾದರೂ ಇಷ್ಟು ಹಿಂಸೆ ಮಾಡಿದ್ದಾರೆ? ಇಷ್ಟು ಕ್ರೂರ? ಕಣಿಕ ಅದೇ ಹೇಳ್ತಾನೆ, ಬಿ ಕ್ರೂರ. ಏನು ಒಂದು ಚೂರು ಸಂಕೋಚ ಮಾಡಬೇಡ, ಧೈರ್ಯದಿಂದ ಮಾಡು. ನಿಮಗೆಲ್ಲ ಮೆಚ್ಚುತ್ತಾನೆ, ನಿಮಗೆ ಸ್ವರ್ಗ ಕೊಡ್ತಾನೆ. ಹೆಚ್ಚು ಮಾಡು. ಅದಕ್ಕೋಸ್ಕರ ನಿತ್ಯ ಮುದ್ಯತ ದಂಡಾದ್ಯ ವೃಷಮಿದ್ವಿಜತೆ ಜನಃ. ಅಂದರೆ ಎಂದಿಗೂ ಕ್ರೂರವಾಗಿದ್ದರೆ ಜನರು ಹೆದರ್ಕೊಂಡು ಬಿಡ್ತಾರೆ, ಓಡಿ ಹೋಗ್ತಾರೆ, ಹೇಳಿದ್ದು ಮಾಡ್ತಾರೆ. ಅದೇ ಬೇಕು ನಮಗೆ. ಹಾಗೆ ಹೆದರಿಸು, ತುಂಬಾ ಹೆದರಿಸು. ಕ್ರೂರವಾಗಿರು, ಜಗಳ ಮಾಡು, ಪ್ರತಿ ಸಣ್ಣ ವಿಷಯಕ್ಕೆ ಜಗಳಕ್ಕೆ ಹೋಗು, ಅಷ್ಟೇ. ಅದೇ ಮಾಡು. ತಸ್ಮಾತ್ ಸರ್ವಾಣಿ ಕಾರ್ಯಾಣಿ ದಂಡೇನೈವವಿ. ಎಲ್ಲ ಕೆಲಸಗಳು ಹೀಗೆ ಉಗ್ರವಾಗಿರು. ಉಗ್ರತನಿಂದಲೇ ಸಾಧಿಸ್ಕೊ ಯಾವುದೇ ಕೆಲಸ, ಅಷ್ಟೇ. ನಾಸ್ಯ ಚಿದ್ದಂ ಪರ ಪಶ್ಯೇತ್ ಛಿದ್ರೇಣ ಪರಮನ್ವಿಯಾತ್. ತಾನು ಮಾತ್ರ ಜೋಪಾನವಾಗಿರಬೇಕು, ತನ್ನ ತಪ್ಪುಗಳು ಮುಚ್ಚಿಕೊಳ್ಳಬೇಕು, ಸಾಕ್ಷ್ಯವು ಸಿಗದಂತೆ ನೋಡಬೇಕು. ಗುಹೇತ್ ಕೂರ್ಮ ಇವಾಂಗಾನಿ ಅಂದರೇನು? ಕಲ್ಲಿನಿಂದ ಹೊಡೆಯುವಕ್ಕೆ ಹೋಗಬೇಕು, ಬಂದರೆ ನಿಮ್ಮ ಮನೆ ಒಳಗೆ ಹೋಗಿ ತಪ್ಪಿಸ್ಕೊಳ್ಳಬೇಕು, ಕಂಡು ಬರದಂತೆ ಮುಚ್ಚಿಟ್ಕೊಳ್ಳಬೇಕು. ಕೂರ್ಮಾನಿ ಇವ. ಕೂರ್ಮ ಗೊತ್ತಾ? ಆಮೆ ಯಾರನ್ನು ಬಂದರೆ ತನ್ನ ಒಳಗೆ ಹೋಗಿ ಏನು ಗೊತ್ತಿಲ್ಲದಂತೆ ಇರಬೇಕು. ನಾವೇನು ಮಾಡಲಿಲ್ಲ, ನಮಗೇನು ಗೊತ್ತಿಲ್ಲ ಎಂದಾಳೆ, ಮತ್ತೆ ಅವರು ಇಲ್ಲಿ ಹೋದರೆ ಮತ್ತೆ ಮಾಡಬೇಕು ಅಲ್ಲ. ತುಂಬ ಹೊತ್ತು ಹಾಗೆ ಇರಬೇಕು. ಈಗ ತುಂಬ ಹೊತ್ತಾಯ್ತಲ್ಲ, ಈಗ ಬೇಡ ಎಂದು ನೀವಾಗಿ ಖಡ್ಗ ಪಕ್ಕಕ್ಕಿಟ್ಟು ಕುರ್ಚಿ ಮೇಲೆ ಈಗ ತುಂಬ ಹೊತ್ತಾಯಿತು, ಈಗ ಹೋಗಿಬಿಟ್ಟರು ಅಂದ್ಕೊಂಡ್ರೆ ಆವಾಗ ಬಂದು ಒಡೆದು ಹಾಕು. ಅಂದರೆ ಚೆನ್ನಾಗಿದೆ. ಈಗ ಇದೇ ಬುದ್ಧಿ. ಸೊ ಗುಹೇತ್ ಕೂರ್ಮ ಇವಾಂಗಾನಿ ರಕ್ಷಯದ್ ವಿವರಮಾತ್ಮನಃ ನ ಸಮ್ಯಕ್ ಕೃತಕಾರಿ ಸ್ಯಾತ್. ಸ್ಯಾದುಪಕ್ರಮ್ಯ ಕದಾಚನ ಕಂಠಕೋಶ್ಯಪಿ ದುಶ್ಚಿನ್ನ ಆಸ್ರಾವಂ ಜನಯೇಚ್ಚಿರಂ. ಅದು ನೋಡಿ. ಆದ್ದರಿಂದ ಶತ್ರುಗಳ ಮೇಲೆ ದಾಳಿ ಮಾಡಬೇಕು. ಶತ್ರುಗಳು ಯಾವಾಗ ದುರ್ಬಲವಾಗಿದ್ದಾರೋ ನೋಡಿಕೊಂಡು ದಾಳಿ ಮಾಡಬೇಕು. మరి ಅವನು ದುರ್ಬಲವಾಗಿದ್ದರೆ ಅವರು ಶರಣಾಗತಿ ಹೋಗ್ತಾನೆ, ನೀತಿ ಮಾಡ್ತಾನೆ, ಏನೋ ನಾವೇನು ಅಂದ್ಕೊಳ್ಳಿ, ಓಕೆ ಶರಣು ಹೊಕ್ಕಿದ್ದಾನಲ್ಲ, ಇನ್ನು ಮೇಲೆ ನಾವು ಮೈತ್ರನಾಗ್ತೀನಿ ಅಂತ ಹೇಳ್ತಾನೆ. ಮಿತ್ರನಾಗ್ತಾನಲ್ಲ ಇನ್ನು ನಾವು ಬಿಟ್ಟು ಅವ್ರ ಜೊತೆಗೆ ಮಿತ್ರನಾಗಿದ್ದಾನಲ್ಲ ಎಂದು ಬಿಟ್ಟು ನಂಬುತ್ತೇವೆ. ಅವನು ಹೇಳ್ತಾರೆ, ನಾವು ಹಾಗೆ ಶರಣು ಹೊಕ್ಕಿ ನಾವು ಮಿತ್ರನಾಗಿದ್ದೇವೆ ಅಂದರೆ ಆಯಿತು ಎಂದು ಹೇಳ್ತಾನೆ. ಮಿತ್ರನಾಗುವುದು ಅಂದರೇನು?
ಆಯಿತು ಬಾ ಎಂದಿಟ್ಕೊಂಡು ಮೊದಲು ಕೈಯಲ್ಲಿರುವ ಖಡ್ಗಗಳು ಏನಿಲ್ಲದಂತೆ ಇತ್ತು ಗದಿ ರೂಮ್ನಲ್ಲಿ ಹಾಕಿ ಪಕ್ಕಕ್ಕಿನ್ನೊಬ್ಬ ಶಕ್ತಿನಿರುತ್ತಾನೆ, ನಾವು ಹೇಳಿದ್ದೇ ಮಾಡಬೇಕು, ನಂಬಲ್ಲ ಅವನು. ನೀವು ಮಿತ್ರನಾಗಿದ್ದರೂ ನಂಬಲ್ಲ. ನೀವು ಮಿತ್ರನಾಗಿದ್ದರೆ ನಿಮ್ಮ ಜೊತೆಗೆ 4 ಜನರನ್ನು ಇಡ್ತಾನೆ, ಇವನು ನಂಬಬೇಡ ಹೇಳ್ತಾನೆ. ಮತ್ತೆ ಹೇಳ್ತಾನೆ ನಾವು ಮಿತ್ರರೇ ಅಂತ ಹೇಳ್ತಾನೆ. ಅಂದರೆ ನೀವು ಮಿತ್ರನಾಗಿದ್ದರೂ ನಿಮ್ಮನ್ನು ನಂಬಲ್ಲ. ಇನ್ನು ಕೆಲವು ದಿವಸ ನಂತರ ತಪ್ಪು ಮಾಡದಿದ್ದರೂ ಇನ್ನೊಬ್ಬರು ಮಾಡಿ ನಿಮ್ಮ ಮೇಲೆ ಹಾಕಿ ನೀವು ಮಾಡಿದ್ದೀಯ ಅಂತ ಹೇಳ್ತಾನೆ. ಇದೇನಪ್ಪ ಅಂದಾಗ ಅವನು ಸಾಕ್ಷ್ಯ ಹೇಳಿದೆ ನೋಡಿ ನೀವು ಮಾಡಿದ್ದೀಯ. ನಾನು ಮಾಡಲಿಲ್ಲ ಅಂದಾಗ ಅವನು ಸಾಕ್ಷ್ಯ ಹೇಳಿದ್ದಾನೆ ನೀವು ಮಾಡಿದ್ದೀಯ. ಇನ್ನೇನು ಮಾಡಿ ಅದರಿಂದ ನಾವು ಸಾಯಿಸಿಬಿಡ್ತೀವಿ. ಹೀಗೆ ತಪ್ಪು ಸಾಕ್ಷ್ಯವನ್ನು ಸೃಷ್ಟಿ ಮಾಡಿ ಸಾಯಿಸು. ಎಲ್ಲ ಇಂಥದ್ದು ಮಾಡ್ತಾ ಇರಬೇಕು. ಕಣಿಕ ನೀತಿ ಅಂದರೆ ಇದು ಕಣಿಕ ನೀತಿ ಅಲ್ಲವೇ? ಕಂಠಕೋಹ್ಯಪಿ ದುಶ್ಚಿನ್ನ ಆಸ್ರಾವಂಜನಯೇ ಚಿರಂ. ತನ್ನ ತಪ್ಪುಗಳು ಮುಚ್ಚಿಟ್ಕೊಳ್ಳಬೇಕು. ಶತ್ರುವನ್ನು ಮಾತ್ರ ಒಂದು ಚೂರು ಬಿಡಬಾರದು, ಕ್ಷಮಿಸಬಾರದು, ನಂಬಬಾರದು. ಕೈಗೆ ಸಿಕ್ಕಿದರೆ ತಕ್ಷಣವೇ ಸಾಯಿಸಬೇಕು ಅಷ್ಟೇ, ತಕ್ಷಣವೇ ಸಾಯಿಸಬೇಕು ಅಷ್ಟೇ, ನಂಬಲೇಬಾರದು. ನಾವು ನಂಬುತ್ತೇವೆ, ಮನುಷ್ಯರೇ ಅಲ್ಲವೇ, ಏನೋ ಆವೇಶದಲ್ಲಿ ಮಾಡಿರಬಹುದು. ಅವರು ಮಾತ್ರ ನೀವು ಶರಣು ಹೊಕ್ಕಿ, ಅವರು ಮಾತ್ರ ನಮಗೆ ಶರಣು ಹೊಕ್ಕುತ್ತಾರೆ. ಅಯ್ಯೋ ಸಜ್ಜನರಾಗಿದ್ದೇವೆ, ಬದಲಾಯಿಸಿದ್ದೇವೆ, ತಪ್ಪು ಎಂದು ಹೇಳ್ತಾರೆ. ಅವು ತಪ್ಪು ಮಾಡಿದ್ದೇವೆ ಎಂದು ಹೇಳ್ತಾರೆ. ನಾವು ನಂಬಿಬಿಟ್ರೆ ಏನು ಮಾಡ್ತಾರೆ, ನಿಮಗೆ ಮನೆಗೆ ಬಂದು ನಿಮ್ಮನ್ನು ಮೋಸ ಮಾಡ್ತಾರೆ. ಅಂದರೆ ಸಜ್ಜನತವನ್ನು ಮೋಸ ಮಾಡುವುದಕ್ಕೆ ಬಳಸ್ಕೊಳ್ತಾರೆ, ಮೈತ್ರಿಯನ್ನು ಮೋಸ ಮಾಡುವುದಕ್ಕೆ ಬಳಸಿ. ಎಲ್ಲವೂ ಮೋಸ ಮಾಡುವುದಕ್ಕೆ, ಬೇರೆ ಕೆಲಸನೇ ಇಲ್ಲ. ಎಲ್ಲವೂ ಮೋಸಕ್ಕೆ ಬಳಸು, ಇಲ್ಲವೇ ಇಲ್ಲ ಅಷ್ಟೇ. ವಧಮೇವ ಪ್ರಶಂಸಂತಿ ಶತ್ರುಣಾಮಪಕಾರಿಣಾಂ. ಶತ್ರುಗಳು ಕೈಗೆ ಸಿಗಬೇಕು, ಸಿಕ್ಕಿದ್ದರೆ ಇಂಕಷ್ಟೇ, ಅವರನ್ನು ಒಂದು ಚೂರು ದಯ ಇಲ್ಲ, ಸಾಯಿಸೇ ಬಿಡುವುದಷ್ಟೇ. ಸುವಿದೀರ್ಣಂ ಸುವಿಕ್ರಾಂತಂ ಸುಯುದ್ಧಂ ಸುಫಲಾಯಿತಂ ಆಪದ್ಯಾಪದಿ ಕಾಲೇ ಚ ಕುರ್ವೀತ ನ ವಿಚಾರಯೇತ್. ಒಳ್ಳೆಯ ಪರಾಕ್ರಮಿ ಇದ್ದರೆ ಯುದ್ಧ ಹೆಚ್ಚು ಮಾಡಬಾರದು. ಒಬ್ಬನು ಒಳ್ಳೆಯ ಪರಾಕ್ರಮಿ ಇದ್ದರೆ ಪರಾಕ್ರಮಿ ಜೊತೆಗೆ ಯುದ್ಧ ಮಾಡಬೇಕಲ್ಲವೇ? ಯುದ್ಧ ಮಾಡಬಾರದು. ಯುದ್ಧ ಮಾಡ್ತೀನಿ ಎಂದು ಹೇಳಿಬಿಟ್ಟು ಕಾಲು ಮೇಲೆ ಕಲ್ಲು ಹಾಕಬೇಕು. ನಾನು ಮಾಡಲಿಲ್ಲ, ಅಲ್ಲೇನೋ ಅವನು ಮಾಡಿದ್ದಾನೆ ಅಂದರೆ ಏನು? ನಿಜವಾದ ಯುದ್ಧದಿಂದ ಗೆಲ್ಲಲ್ಲ. ಈಗ ಇಂಥ ಅಡ್ಡಿ ಮಾಡಿ ಗೆಲ್ಲಬೇಕು. ಅಂದರೆ ಈ ನೀಚ ಬುದ್ಧಿಯಿಂದಲೇ ಅವ್ರು ಮಾಡೋಕ್ಕಾಗಲ್ಲ. ಅವ್ರು ಕಲ್ಲು ಮೇಲೆ ಇನ್ನೊಬ್ಬರೇನೋ ಕಲ್ಲು ಮೇಲೆ ಕಾಲು ಹಾಕು, ಇನ್ನೇನೋ ಅಡ್ಡಿ ಮಾಡು, ಅವರು ಯುದ್ಧ ಮಾಡೋಕ್ಕಾಗಲ್ಲ. ಅವನು ಸಾಯಿಸಿಬಿಟ್ಟು ಅವರು ಸೋತು ಹೋದ, ನಾವು ಗೆದ್ದೇವೆ ನೋಡು, ನಾವೇ ಪರಾಕ್ರಮಿ ಎಂದು ಹೇಳ್ಬೋದು. ಅಂದರೆ ಯಾವುದು ಧಾರ್ಮಿಕ ನಿಯಮಗಳೋ ಆ ನಿಯಮಗಳೆಲ್ಲ ಒಪ್ಕೊ ಮೊದಲು. ಹೌದು, ನಾವು ನಿಯಮ ಪಾಲಿಸ್ತೇವೆ ಎಂದು ಒಪ್ಪಿಕೊಂಡು ಆ ನಿಯಮಗಳನ್ನು ಉಲ್ಲಂಘಿಸಿ ನಾವು ಗೆದ್ದಿದ್ದೇವೆ ಎಂದು ಹೇಳಿಬಿಡು ಅಷ್ಟೆ. ಅವರು ನಿಯಮಗಳು ಉಲ್ಲಂಘಿಸ್ತಾರೆ, ಮತ್ತೇನು ಹೇಳ್ತಾರೆ, ಏನಪ್ಪ ನೀವು ನಿಯಮ ಉಲ್ಲಂಘಿಸಿದ್ದೀವಿ ಅಂದರೆ ನಾವು ಮಾಡಲಿಲ್ಲ, ಇನ್ಫ್ಯಾಕ್ಟ್ ಅವರೇ ಉಲ್ಲಂಘಿಸಿದ್ದಾರೆ, ಅದಕ್ಕೋಸ್ಕರ ನಾವು ಬಿಡಬೇಕಾಯಿತು. ಸುಳ್ಳು ಹೇಳು, ನಾವೇ ಉಲ್ಲಂಘಿಸಿದ್ದು ನಮ್ಮ ಮೇಲೇ ಹಾಕಿಬಿಡು. ಇದು ನಾನು ತುಂಬ ಓದಿದೆ, ಐ ಥಿಂಕ್ ನನ್ನಂಥ ಯಾರೂ ಓದಲ್ಲ, ನಾನೊಂದು ಪುಸ್ತಕನೇ ಬರೆಯಬಲ್ಲೆ. ನಾನು ಚಿಕ್ಕವನಿಂದ ತುಂಬ ಗಮನಿಸಿದೆ. ಎಷ್ಟಿದೆ ಅಂದರೆ ಒಂದು ಪುಸ್ತಕಕ್ಕೆ ಸಾಕಷ್ಟಿದೆ. ಅವರ ಕೆಲಸಗಳು, ಅವರ ಮಾತುಗಳು ಹೇಗೆ ಮಾಡ್ತಾರೆ, ಒಂದೊಂದು ಸಂದರ್ಭಕ್ಕೆ ಎಲ್ಲ ನನ್ನ ಮನಸ್ಸಿನಲ್ಲಿದೆ. ತುಂಬ ನೋಡಿದೆ, ಎಷ್ಟೋ ಪುಸ್ತಕಗಳು ಓದಿದೆ ಅಲ್ಲವೇ? ಬಟ್ ನಾನು ನೋಡಲಿಲ್ಲ ಇಷ್ಟುವರೆಗೂ. ಇಂಥ ಪುಸ್ತಕ ಯಾರೂ ಬರೆದಿದ್ದು ನೋಡಲಿಲ್ಲ. ಬರೆಯಬೇಕು. ಬರೆದ ಒಂದು ದುರದೃಷ್ಟ ಏನೆಂದರೆ, ನಾನು ಬರೆದಿಡ್ತೀನಿ, ಯಾರು ಹಿಂದೂ ನಂಬಲ್ಲ. ಈ ಹಿಂದೂ ರೆಕಾರ್ಡ್ ಆಗ್ತಾಯಿದೆ, ಏನು ಹೇಳಬೇಕಪ್ಪ, ಬೈಯಲ್ಲ ಹಿಂದೂಗಳನ್ನು. ಎಷ್ಟು ಮೂರ್ಖರಂದರೆ, ನಾನು ಬರೆದಿದ್ದು ಯಾವ ಪುಸ್ತಕ ಓದಲ್ಲ, ಓದಿದ್ದರೂ ನಂಬಲ್ಲ. ಯಾರನ್ನು ನಂಬುತ್ತಾರಂటే ಅವರನ್ನೇ ನಂಬುತ್ತಾರೆ. ಯಾರು? ಆ ಮೋಸಗಾರರನ್ನೇ ನಂಬುತ್ತಾರೆ, ನಿಮ್ಮನ್ನು ನಂಬಲ್ಲ. ಇದು ಹಿಂದೂಗಳಷ್ಟು ನ ಭೂತೋ ನ ಭವಿಷ್ಯತ್. ಮೋಸಗಾರರನ್ನು ಎಷ್ಟು ನಂಬುತ್ತಾರೋ ಸಾಕ್ಷಾತ್ ಪರಮಾತ್ಮ ಬಂದರೂ ನಂಬಲ್ಲ. ಹಿಂದೂಗಳು, ಜನರು ಕೇಳ್ತಾ ಇದ್ದಾರೆ, ಏನು ಹಿಂದೂಗಳದ್ದು ಏನು ಪಾಪ? ಹಿಂದೂಗಳ ಮಹಾ ದೊಡ್ಡ ಪಾಪಾತ್ಮರು, ಸಾಮಾನ್ಯ ಮನುಷ್ಯರಲ್ಲ. ಶತ್ರುಗಳನ್ನೇ ನಂಬುತ್ತಾರೆ, ಮೋಸಗಾರರನ್ನೇ ನಂಬುತ್ತಾರೆ. ಇವನು ಮೋಸಗಾರ ಜೋಪಾನವಾಗಿರು ಅಂದರೆ ಇವನೇ ಕೆಟ್ಟವನು. ನೋಡಿ, ಇವನು ಮಾತೆ ಕೇಳಬೇಡ, ಮಹಾಭಾರತ ಕೇಳಬೇಡ, ಇವತ್ತು ಮೋಸ ಮಾಡ್ತಾ ಇದ್ದಾನೆ.
ಪಾಪ ಅವರಷ್ಟು ಸಜ್ಜನರು ಅವರೆಲ್ಲ ಕೆಟ್ಟವರನ್ನು ಹೇಳ್ತಾ ಇದ್ದಾನೆ, ಇವನೇ ಮೋಸಗಾರ, ಇವನನ್ನು ನಂಬಬೇಡ ಎಂದು ಹೇಳ್ಬಿಡ್ತಾರೆ ಅಲ್ಲವೇ. ನಾನು ಹೇಳಿದ್ದು ಸುಳ್ಳು. ಸ್ವಲ್ಪ ತಿರುಗಿ ನೋಡಿಕೊಂಡು ನಿಮ್ಮ ಫ್ರೆಂಡ್ಸನ್ನು ಕೇಳಿ, ಬುದ್ಧಿ ಹೇಗಿದೆಯಾ? ಹೀಗೇ ಇದೆ ಬುದ್ಧಿ, ನಂಬಲ್ಲ. ನನ್ನನ್ನು ಕೆಟ್ಟದ ಹೇಳ್ತಾರೆ, ನನ್ನ ಮೇಲೆ ಒಂದು ಪುಸ್ತಕ ಬರಿ ಎಂದು ಬರೆದು ಬಿಡ್ತಾರೆ. ನಾನೇ ಕೆಟ್ಟವನು, ಮೋಸಗಾರ, ಸಜ್ಜನರನ್ನು ನಾನು ಕೆಟ್ಟವನೆಂದು ಹೇಳಿಬಿಟ್ಟೆ ಎಂದು ನನ್ನ ಮೇಲೆ ಪುಸ್ತಕ ಬರೆಯುತ್ತಾರೆ. ಬಟ್ ಅವರನ್ನೇ ನಂಬುತ್ತಾರೆ. ಇದು ಹಿಂದೂಗಳ ಒಂದು ಭಯಂಕರ ಮೂರ್ಖತನ. ಇದು ಕಲಿಪುರುಷ ಇಲ್ಲಿದ್ದಾನೆ. ಕಲಿ ಬರುತ್ತದೆ ಎಂದು ಹೇಳಿದ್ರಲ್ಲ ಪರೀಕ್ಷಿತ್ತು ಕಾಲದಲ್ಲಿ. ಈಗ ಇದು ಹಿಂದೂಗಳಲ್ಲಿ ಕಲಿಪುರುಷ ಕೂತ್ಕೊಂಡ. ಎಲ್ಲಿದ್ದಾನೆ? ಮೋಸಗಾರರನ್ನೇ ನಂಬುತ್ತಾನೆ, ಶತ್ರುವನ್ನೇ. ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಮ್ಮ ಕೆಲಸನೇ ಇದು, ನಮ್ಮ ಪುಸ್ತಕದಲ್ಲೇ ಇದೆ, ನಿಮ್ಮ ಮತವನ್ನು ನಾಶ ಮಾಡಬೇಕು, ನಿಮ್ಮ ಮಂದಿರಗಳನ್ನು ಒಡೆದು ಹಾಕಬೇಕು, ನಿಮ್ಮೆಲ್ಲರನ್ನು ನಾವು ಮತಾಂತರಗೊಳಿಸಬೇಕು, ನಿಮ್ಮ ಮತ ನಿಮ್ಮ ದೇಶ ಪೂರ್ತಿ ಸರ್ವನಾಶನ ಮಾಡಿ ಪೂರ್ತಿ ನಮ್ಮ ಮತವಾಗಿ ಬದಲಾಯಿಸಬೇಕು, ಇದೇ ನಮ್ಮ ಮತ, ನಮ್ಮ ಶಾಸ್ತ್ರ ಇದೆ. ಈಗಲ್ಲದಿದ್ದರೆ 10 ವರ್ಷ ಆಗದಿದ್ದರೆ 50 ಆಗದಿದ್ದರೆ 100 ವರ್ಷ, 100 ಆಗದಿದ್ದರೆ 500 ವರ್ಷ, ಯಾವಾಗಾದರೂ ಇದೇ ನಮ್ಮ ಗುರಿ, ಈ ಗುರಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಎಂದು ಹೇಳೇ ಬಿಟ್ಟರು. ಪುಸ್ತಕದಲ್ಲಿ ಬರೆದರು, ಹೇಳ್ತಾನೆ ಇದ್ದಾರೆ. ಹಿಂದೂಗಳೇ ಹೇಳ್ತಾರೆ, ಸುಮ್ಮನೆ ಹೇಳ್ತಾನೆ, ಯಾರು ನಂಬುತ್ತಾರೆ, ಹಾಗೆ ಸುಳ್ಳು ಹೇಳ್ತಾನೆ, ಹೇಳಿದ್ದರೆ ಆಗುತ್ತದಾ? ಇದೇನು ಮೂರ್ಖತನಪ್ಪ ಹಿಂದೂಗಳದು. ಕಾಶ್ಮೀರಿನಲ್ಲಿ ಆಗಿದ್ದೇನು ಸತ್ಯವೇ? ಕಾಶ್ಮೀರಲ್ಲಿ ಹೇಳಿದ್ದೇನೆ ಸುಳ್ಳ? ಹಾಗೇ ಆಯ್ತಲ್ಲ ಕಾಶ್ಮೀರ, ಪಾಕಿಸ್ತಾನ ಹಾಗೇ ಆಯ್ತಲ್ಲ, ಬಾಂಗ್ಲಾದೇಶ ಹಾಗೇ ಆಯಿತು, ಕಾಶ್ಮೀರ ಹಾಗೇ ಆಯಿತು, ಕೇರಳ ಹಾಗೇ ಆಯಿತು, ಇನ್ನೂ ಒಂದು ಅಂತ ಇರ್ತೇನೆ. ಈ ಮೂರ್ಖರಿಗೆ ಏನು ಹೇಳಬೇಕು? ಎಲ್ಲರಿಗಿಂತ ದೊಡ್ಡ ಮೂರ್ಖರು ಹಿಂದೂಗಳೇ. ಪ್ರಪಂಚದಲ್ಲಿ ಯಾರಾದರೂ ಮೂರ್ಖರಿದ್ದರೆ ಹಿಂದೂಗಳೇ. ಹಿಂದೂಗಳೆಂದರೆ ನೋಡಿ, ಸಾಮಾನ್ಯ ಜನರನ್ನು ಎಂದು ತಿಳ್ಕೊಳ್ಳಬೇಡಿ. ಸಾಮಾನ್ಯ ಮುಗ್ಧರು ಪಾಪ, ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ನಾವು ಯಾವುದೇ ಹೇಳಲಿ, ಒಳ್ಳೆಯವರೆಂದು ಹೇಳಲಿ ಕೆಟ್ಟವರೆಂದು ಹೇಳಲಿ, ಅದು ಯಾರಿಗೆ ವರ್ತಿಸುತ್ತದೆ? ಅವರ ನಾಯಕರು, ನೇತರು, ಗುರುಗಳು. ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ನಾಯಕರು ಯಾರಿದ್ದಾರೋ ಅವರದ್ದು ತಪ್ಪು ಎಂದು ಹೇಳಿ. ಸಾಮಾನ್ಯ ಜನರು ಮುಗ್ಧರೇ ಪಾಪ, ಅವ್ರಿಗೇನು ಗೊತ್ತು? ನಾನು ಅವರನ್ನು ಹೇಳ್ತಾ ಇಲ್ಲ, ಅವರು ಪಾಪ ಹಾಗೇ ಇರ್ತಾರೆ, ಅವರು ಎಲ್ಲೇ ಇರಲಿ. ಅವರಲ್ಲಿ ನಮ್ಮಲ್ಲಿ ಯಾರೇ ಇರಲು ಸಾಮಾನ್ಯ ಜನರು ಹಾಗೇ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅರ್ಥವಾಗಲ್ಲ. ನಾನು ಹೇಳುತ್ತಿದ್ದ ಲೀಡರ್ಗಳು, ನಾಯಕರೇ ಪರಮ ಮೂರ್ಖರು, ದುಷ್ಟರು. ಎಲ್ಲ ಬಗೆಯ ನಾಯಕರು, ರಾಜಕೀಯ ನಾಯಕರು, ಸಾಹಿತ್ಯ ನಾಯಕರು, ವಿದ್ವಾಂಸ ನಾಯಕರು, ಆಧ್ಯಾತ್ಮಿಕ ಮತ ನಾಯಕರು, ಯುದ್ಧ ನಾಯಕರು, ಎಲ್ಲರೂ ಸೇರಿಕೊಂಡು ಮಾಡುತ್ತಿರುವ ಈ ದುಷ್ಟತನ ಇದೆ. ಎಲ್ಲರೂ ಸೇರಿಕೊಂಡು, ಅದರಿಂದ ಕಣಿಕ ನೀತಿ ಯಾರೂ ಓದಲಿಲ್ಲವೋ ಏನೋ ಮಹಾಭಾರತ. ನಾನು ಇದನ್ನು 3ನೇ ಸಲ ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಸಲ ಓದಿದೆ. ಒಂದು ಹೈದರಾಬಾದ್ನಲ್ಲಿ ಹೇಳಿದೆ, ಮಹಾಭಾರತ ಅಲ್ಲಿ ಹೇಳಿದೆ, ಇಲ್ಲಿ ಹೇಳಿದೆ ಒಂದು ಸಲ, ಈಗ ಇದು 3ನೇ ಸಲ ಹೇಳ್ತಾ ಇದ್ದೀನಿ. ಕಣಿಕ ನೀತಿ ಎಷ್ಟು ಮೋಸ ಮಾಡಬೇಕು, ಇದು ನಮ್ಮ ಭಾರತ ದೇಶ ಚರಿತ್ರದಲ್ಲಿ ಹೇಗಿದೆ ಎಂದು ನೋಡಬೇಕು. ಇದೇ ತರಹ ನಡೆಯುತ್ತೆ. ಓಕೆ, ನಾವಜ್ಞೇಯೋ ರಿಪುಸ್ತಾತ ದುರ್ಬಲೋ. ಶತ್ರು ತುಂಬ ದುರ್ಬಲವಾಗಿದ್ದರೂ ನಂಬಬಾರದು. ಅವರು ಸಣ್ಣವಾಗಿದ್ದಾನೆ, ಅವನೇನು ಮಾಡ್ತಾನೆ? ಸಣ್ಣವನ್ನು ಹಿಡ್ಕೊಂಡು ನಾಶ ಮಾಡಬೇಕು, ಸಣ್ಣವನ್ನು ಬಿಡಬಾರದು, ಅವರನ್ನು ನಾಶ ಮಾಡಲೇಬೇಕು. ಅದು ಎಷ್ಟು ದುಷ್ಟತ ನೋಡಿ, ಒಂದು ಚೂರು ಇರಬಾರದು. ನಿರಂತರ ಹೆದರಿಕೆ, ಭಯಗೊಂಡೇ ಇರಬೇಕು. ಅವನು ಭಯದಿಂದಲೇ ಬದುಕಬೇಕು. ಒಂದು ಚೂರು ತೋರಿಸಿದ್ರೆ ಅಷ್ಟೇ, ತಕ್ಷಣವೇ ಸಾಯಿಸು. ಈಗ ಅವನು ಹಾಗೆ ಹೆದರ್ಕೊಂಡೇ ಬದುಕಬೇಕು ಅಷ್ಟೇ. ಅಲ್ಪೋಪ್ಯಗ್ನಿರ್ವನಂ ಕೃತ್ಸ್ನಂ ದಹತ್ಯಾಶ್ರಯ ಸಂಶ್ರಯಾತ್ ಅಂಧಸ್ಯಾತಂಧವೇಲಾಯಾಂ ಬಾಧಿರ್ಯಮಪಿ ಚಾಶ್ರಯೇತ್. ಸಣ್ಣದೇ ಅಗ್ನಿ ಆಗಲಿ, ಅಗ್ನಿ ಇಷ್ಟೇ ಏನು ಹೇಳ್ತಾರೆ? ಕಿಡಿ. ಸಣ್ಣ ಕಿಡಿ, ಆ ಕಿಡಿ ಇದೆ ಏನು ಮಾಡ್ತದೆ? ಅಗ್ನಿಯನ್ನು ಕಿಡಿ ಎಂದು ಉಪೇಕ್ಷೆ ಮಾಡಬಾರದು. ಆ ಕಿಡಿಯೇ ದೊಡ್ಡದಾಗಿ ದೊಡ್ಡ ಕಾಡನ್ನೇ ಸುಟ್ಟು ಹಾಕಿಬಿಡ್ತದೆ. ಅದರಿಂದ ಶತ್ರು ಸಣ್ಣವನಾಗಿದ್ದರೂ ಅವರ ಮೇಲೆ ದೃಷ್ಟಿ ಇಟ್ಟು ಸಾಯಿಸಲೇಬೇಕು, ಬಿಡಲೇಬಾರದು, ನಂಬಬಾರದು. ಅವರು ಎಷ್ಟು ಒಳ್ಳೆಯದು ಹೇಳಿದರೂ ನಂಬಲೇಬಾರದು. ಅವರು ನಿರಂತರ ಬ್ಲ್ಯಾಕ್ ಮೇಲ್ ಮಾಡುತ್ತಾನೇ ಇರಬೇಕು, ಅಲ್ಲವೇ? ಅಲ್ಪೋಪಗ್ನಿರ್ವನಂ ಕೃತ್ಸ್ನಂ ದಹತ್ಯಾಶ್ರಯ ಸಂಶ್ರಯತ್ ಅಂಧಸ್ಯಾತಂಧವೇಲಾಯಾಮ್. ಕೆಲವು ಕಡೆ
ಗೊತ್ತಿದ್ದರೂ ನೋಡದಂತೆ ನಟಿಸಬೇಕು. ಅಂಧವೇಲಾಯಾಮ್ ಅಂಧಸ್ಯ, ಅವಶ್ಯಕವಿದ್ದರೆ ಕುರುಡನಾಗಿ ಅಂತಿರಬೇಕು. ಇನ್ನೊಂದು ಇದಕ್ಕೇನು ಹೇಳ್ತಾರೆ? ಬದಿರ ಕಿವುಡು. ಕಿವುಡು ಓಕೆ. ಜಾಣ ಕಿವುಡು ಅಂದರೆ ಹಾಗೆ ಓಕೆ. ಸೊ ಕಿವುಡು ಅಲ್ಲದಿದ್ದರೂ ಕಿವುಡು ಹಾಗೆ ಅಲ್ಲಿ ನಟಿಸಬೇಕು, ಕುರುಡನಾಗೆ ನಡೆಸಬೇಕು. ನೋಡಿ, ಅಂಧಸ್ಯಾತ್ ಅಂಧವೇಲಾಯಾಮ್ ಬಾಧಿರ್ಯಮಪಿ ಚಾಶ್ರಯ ಕುರ್ಯಾತ್ ತೃಣಮಯಂ ಚಾಪಿ ಶಯೇತ ಮೃಗಶಾಯಿಕೀಂ. ಈಗ ದೊಡ್ಡ ಸ್ವಲ್ಪ ಪರಾಕ್ರಮಿ, ಅವರಿಗೆ ಶಕ್ತಿ ಹೆಚ್ಚಿದೆ ಅಂದರೆ ಏನು ಮಾಡಬೇಕು? ಅಯ್ಯಯ್ಯೋ ನಾನೀಗ ಸೋತೆ ಹೋಗಿದ್ದೆ ನಿಮ್ಮ ಕೈಯಲ್ಲಿ, ಈಗ ನಿಮ್ಮದೇ ಮಾಡಿ, ಈಗ ನಿಮ್ಮ ಅಂದರೆ ಏನು, ಅವರ ಪಾದ ಮೇಲೆ ಬಿಡು. ಅಯ್ಯೋ ಈಗ ನೀವು ನಿಮ್ಮ ಕೈಗೆ ಸಿಕ್ಕಿದ್ದೀನಿ, ಈಗ ನೀವು ಸಾಯಿಸಿದರೆ ಸತ್ಯ ಹೋಗ್ತೀವಿ, ನಮ್ಮ ಕೈಯಲ್ಲಿ ಏನಿದೆ, ನೀವಂತ ದೊಡ್ಡವರು ಪರಾಕ್ರಮಿಗಳು, ಆಯಿತು ನೀವೀಗ ಪುಣ್ಯ ಮಾಡಿಕೊಂಡು ದೊಡ್ಡದು ಸಾಧಿಸ್ತೀರಾ, ನನ್ನಂಥ ಅಲ್ಪ ನಾನು ಏನು ಮಾಡ್ತೀನಿ ನಿಮಗೆ, ನನ್ನ ಕೈಯಲ್ಲಿ ಏನಿದೆ, ನನ್ನಂಥವನನ್ನು ಸಾಯಿಸಿದ್ದರೆ ನಿಮಗೆ ದೊಡ್ಡ ಹೆಸರು ಬರುತ್ತದೆ, ಹೀಗೆ ಹೇಳಿಬಿಟ್ಟರೆ ನಿಮಗೆ ನಾಚಿಕೆ ಆಗಿ ಬಿಟ್ಟರೆ ಸಾಕು. ಬಿಟ್ಟರೆ ಅವರು ಸುಮ್ಮನೆ ಇರ್ತಾನೆ. ಸ್ವಲ್ಪ ಹೊತ್ತು ಈಗ ನೀವು ಬಾಣ ಬಿಟ್ಟರೆ ತಕ್ಷಣ ಎದ್ದು ಬಿಟ್ಟು ಅವ್ರನ್ನ ಸಾಯಿಸಬೇಕು. ಇದೇ ಮಾಡಿದ್ದರು. ಎಷ್ಟು ಸಾವಿರ ವರ್ಷ ಚರಿತ್ರದಲ್ಲಿ ಎಲ್ಲರೂ ಮಾಡಿದ್ದು ಇದೆ, ಅವರೆಲ್ಲರೂ ಮಾಡಿದ್ದಿದೆ. ಚರಿತ್ರೆ ನೀವು ಓದಲಿಲ್ಲ, ನೂರಾರು ಪುಸ್ತಕಗಳು ಬಿದ್ದಿವೆ. ನನ್ನ ಕೆಲಸ ಅದೇ, ರಾತ್ರಿ ನಿದ್ದೆ ಹೋಗದೆ 2-3 ಗಂಟೆ ಒಂದೊಂದು ದಿವಸ ರಾತ್ರಿಯೆಲ್ಲ ನಿದ್ದೆ ಹೋಗದೆ ಓದಿದ ಪುಸ್ತಕಗಳು ಓದಿದ್ದೆ. ಈಗ ಈ ಪುಸ್ತಕಗಳು, ಚರಿತ್ರ ಪುಸ್ತಕಗಳು, ಟೈಮ್ ಇಲ್ಲ, 4 ಪಾಠಗಳಿದ್ದರೆ ಎಲ್ಲಿ ಪ್ರವಚನ, ಅದರಿಂದ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಹೋಲ್ ಪುಸ್ತಕ ಓದಿಬಿಟ್ಟೆ. ಇಂಥದ್ದು ಎಷ್ಟೋ ಪುಸ್ತಕಗಳು ಓದಿದ್ದೆ. ಇದನ್ನು ಟೈಮ್ ಇಲ್ಲ ಅಂದರೆ ನೀವು ವೇದಾಂತ ಓದ್ಕೋ ಸಾಕು ಹೇಳು, ಅದು ನಿಮಗೆ ಏಕೆ, ಮತ್ತು ನಮಗೆ ಏಕೆ ಅಂದರೆ ಅದು ಗೊತ್ತಾಗುವುದು ಹೇಗೆ? ನಮ್ಮ ಜನರು ಯಾರೂ ಓದಲ್ಲ, ಯಾರಿಗೂ ಬೇಡ, ಎಲ್ಲ ಕಣ್ಣು ಮುಚ್ಕೊಂಡು ಎಲ್ಲ ಬಂದೆ ಅಂದರೆ ಸಾಕು ಅಲ್ಲವೇ, ಎಲ್ಲ ಬ್ರಹ್ಮವೇ ಅಂದರೆ ಮುಗಿಯಿತು. ಕಾಶ್ಮೀರ್ನಲ್ಲಿ ಬ್ರಹ್ಮನೇ ಇದೆ ಅಲ್ಲವೇ, ಕಾಶ್ಮೀರ್ನಲ್ಲಿ ಎಲ್ಲ ಬ್ರಹ್ಮಜ್ಞಾನವೇ ಇದೆ. ಅಫ್ಘಾನಿಸ್ತಾನ್ನಲ್ಲಿ, ಪಾಕಿಸ್ತಾನ್ನಲ್ಲಿ, ಬಾಂಗ್ಲಾದೇಶನಲ್ಲಿ, ಕಾಶ್ಮೀರ್ 4 ಜಾಗದಲ್ಲಿ ಎಲ್ಲ ಬ್ರಹ್ಮಜ್ಞಾನವೇ ಇದೆ. ಈಗ ಸ್ವಲ್ಪ ಬ್ರಹ್ಮಜ್ಞಾನ ಕೇರಳಕ್ಕೆ ಬಂತು, ಬೆಂಗಾಲ್ಗೂ ಬಂದಿದೆ, ಇಲ್ಲೂ ಕರ್ನಾಟಕಕ್ಕೆ ಕೂಡ ಬರ್ತಾಯಿದೆ. ಈಗ ಇತ್ತೀಚೆಗೆ ಶುರುವಾಯಿತು, ಗೊತ್ತಲ್ಲವೇ? ಇತ್ತೀಚೆಗೆ ಕರ್ನಾಟಕ ಬ್ರಹ್ಮಜ್ಞಾನ ಶುರುವಾಯಿತು. ಆದರೆ ನಾವು ಮಾತ್ರ ಕಲಿಯಲ್ಲ, ಬುದ್ಧಿ ಕಲಿಯಲ್ಲ. ಸುಕುರ್ಯಾತ್ ತೃಣಮಯಂ ಚಾಪಂ ಶಯೇತ ಮೃಗಶಾಯಿಕಂ ಸಾಂತ್ವಾದಿರುಪಾಯೈಸ್ತು ಹನ್ಯಾತ್ ಶತ್ರುಂ ವಶಯಸ್ಥಿತಂ. ಹೀಗೆ ಶತ್ರುವನ್ನು ಸಿಕ್ಕಿಸಿ ನಾವು ಸೋತು ಹೋದರೂ ನಾವೇ ಗೆಲ್ಲಬೇಕು, ಅವನು ಗೆದ್ದರೂ ಅವನ ಗೆಲುವನ್ನು ಸೋಲು ಹಾಗೆ ಬದಲಾಯಿಸಬೇಕು, ನಾವು ಸೋಲನ್ನು ಗೆಲುವು ಮಾಡಬೇಕು. ಅಷ್ಟು ನೋಡಿ, ಅದು ಸೋತು ಹೋದರೂ ಪರವಾಗಿಲ್ಲ, ನಮ್ಮ ಸೋಲನ್ನೇ ಗೆಲುವಾಗಿ ಬದಲಾಯಿಸು. ಅದು ಹೇಗೆ ಅಂದರೆ, ಸೋತು ಹೋಗ ಎಲ್ಲ ನೋಡಿ, ನಮ್ಮ ಮನೆ ಆಸ್ತಿ ಎಲ್ಲ ನಿಮಗೆ ಕೊಟ್ಟಿದ್ದೀವಿ, ನೀವೇನು ಹೇಳಿದ್ದರೆ ಅದು ಎಂದು ಹೇಳಿಬಿಡು ಅಲ್ಲವೇ. ಈಗ ಅವರಿಗೆ ನಿಮಗೆ ನಾಚಿಕೆ ಅನಿಸುತ್ತೆ, ಆಯ್ತಪ್ಪ ಬಿಡು, ಪಾಪ ಬಿಡು, ಏನಿದೆ ಎಂದು ಬಿಡ್ತಾರೆ. ಪಾಪ ಬಿಡು ಅಂದರೆ ಸಾಕು, ಈಗ ಅದೇ ಬಳಸ್ಕೊಂಡು ಸಾಯಿಸಿಬಿಡು. ಅವರನ್ನು ಕ್ರೂರವಾಗಿ ನೋಡಿದ್ದಕ್ಕೆ ನಿಮಗೆ ನಾಚಿಕೆ ಅನಿಸಬೇಕು. ನಿಮಗೆ ನಾಚಿಕೆ ಅನಿಸುತ್ತದೆ, ನೀವೇ ಬಿಟ್ಟುಬಿಡ್ತೀರಿ, ಅದು ಬೇಕವರಿಗೆ. ನಿಮಗೆ ನಾಚಿಕೆ ಇದೆ, ನಮಗಿಲ್ಲವಲ್ಲ, ನಾವು ನಾಚಿಕೆ ಇಲ್ಲದವರು. ನಿಮಗೆ ನಾಚಿಕೆ ಇದೆ, ಅಯ್ಯಯ್ಯೋ ಪಾಪ ಅಷ್ಟು ಕ್ರೂರವಾಗಿ ಅವರನ್ನು ಸಾಯಿಸುವುದಾ ಎಂದು ನಿಮಗೆ ದಯೆ ಬಂದು ಬಿಡ್ತೀರಿ. ನಿಮ್ಮ ದಯೆಯನ್ನು ನಿಮ್ಮ ಮೇಲನೆ ಬಳಸಿ ನಿಮ್ಮನ್ನೇ ಸಾಯಿಸ್ತೀವಿ. ನಮಗೆ ಮಾತ್ರ ಒಂದು ಚೂರು ದಯೆ ಇಲ್ಲ, ನಮಗೆ ನಗು ಒಂದೇ. ಚೆನ್ನಾಗಿದೆ, ಇದು ಕಣಿಕ ನೀತಿ, ದಯಾ. ಹೌದು. ಎಷ್ಟು ಜನರಿಗೆ ಗೊತ್ತು? ನಮ್ಮ ವಿಜಯನಗರ ಹಬ್ಬ ಮಾಡ್ತಾರೆ ಅಲ್ಲವೇ? ಪ್ರಪಂಚಕ್ಕೆಲ್ಲ ಇಂಥ ದೊಡ್ಡ ನಗರ ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಇಷ್ಟು ವೈಭವಪೂರ್ಣ ನಗರ ಎಲ್ಲಿ ಇಲ್ಲ. ಇಡೀ ಪ್ರಪಂಚಕ್ಕೆ ಬೆಸ್ಟ್ ನಗರ ಎಂದು ಹೇಳ್ತಾರೆ. ಅಂಥದ್ದು ಭಾರತ ದೇಶ ಸಂಪದಕ್ಕೆ, ಭಾರತ ದೇಶದ ನಮ್ಮ ಶಿಲ್ಪಕಾರ, ನಮ್ಮ ರಾಜರು, ನಮ್ಮ ಕೆಲಸಗಾರರು ಎಲ್ಲರೂ ಸೇರಿಕೊಂಡ್ರೆ ಅಷ್ಟು ನಗರ ಆಗುತ್ತದೆ. ಒಬ್ಬರಿಂದ ಆಗುತ್ತದೆ ಏನು? ರಾಜರೊಬ್ಬರಿಂದ ಆಗಲ್ಲ, ಪ್ರಜೆಗಳು ಎಲ್ಲರೂ, ಶಿಲ್ಪಕಾರರು ಎಲ್ಲರೂ, ಎಲ್ಲ ಕೆಲಸಗಾರರು ಸೇರಿಕೊಂಡ್ರೆ ಅಷ್ಟು ದೊಡ್ಡ ನಗರ. ಅಷ್ಟು ದೊಡ್ಡ ನಗರ, ವೈಭವ, ಧರ್ಮ ಎಲ್ಲ ಇತ್ತು. ಧರ್ಮ ಇತ್ತು, ವೈಭವ ಇತ್ತು ಅಲ್ಲವೇ? ಧರ್ಮ ಇತ್ತು, ವೈಭವ ಇತ್ತು. ಆ ಪಾಂಡವರದು ಹೇಗಿತ್ತೋ, ಅವರೇನು ರಾಮಚಂದ್ರರದು ಹೇಗಿತ್ತೋ ಹಾಗೆ ಅದು ಹಬ್ಬ ಮಾಡಿಕೊಳ್ತಾರೆ. ಏನು ಹಂಪಿ ಹಬ್ಬ ಎಂದು. ಈ ನಗರ ಹೇಗೆ ನಾಶವಾಯಿತು
ಒಂದು ಮಾತು ಹೇಳಲ್ಲ ಚರಿತ್ರದಲ್ಲಿ. ಏಕೆ? ಈ ರಾಜಕಾರಣಿಗಳು ಪರಮ ಪಾಪಾತ್ಮರು. ಟೂರಿಸ್ಟು ಏನು ವಿಸಿಟರ್ಸ್ಗೆ ಏನು ಹೇಳ್ತಾರಪ್ಪ? ಟೂರಿಸ್ಟ್ಗೆ, ಪರ್ಯಟಕ, ಪ್ರವಾಸಿ. ಹೌದೌದು, ಅರ್ಥವಾಯಿತು. ಪ್ರವಾಸ ಅಂದರೆ ಸಿಂಪ್ಲಿ ಗೋಯಿಂಗ್ ಔಟ್ ಆಫ್ ಸ್ಟೇಷನ್. ಪರ್ಯಟನ ಆಗಲ್ಲ, ಟೂರಿಸಮ್ ಆಗಲ್ಲ. ಹೌದೌದು, ಅರ್ಥವಾಯಿತು ನನಗೆ. ಐ ಆಮ್ ಕಾಮೆಂಟಿಂಗ್ ಆನ್ ದ ವೆರಿ ವರ್ಡ್ ಕನ್ನಡಿಗಸ್ ಆರ್ ಯೂಸಿಂಗ್. ದಟ್ ಡಸಂಟ್ ಕನ್ವೇ ನನ್ನದು ಹೆಲ್ತ್ ಈಸ್ ಅ ರಾಂಗ್ ವರ್ಡ್. ಐ ಆಮ್ ಟೆಲ್ಲಿಂಗ್. ಪ್ರವಾಸಿ ಅಂದರೆ ಸುಮ್ಮನೆ ವಿದೇಶಕ್ಕೆ ಹೋದ ಎಂದು ಅರ್ಥ ಅಷ್ಟೇ. ಅನ್ಯ ದೇಶಕ್ಕೆ ದೇಶಾಂತರ ಹೋಗಿರುವವನು ಪ್ರವಾಸಿ ಹೇಳ್ತಾರೆ. ಪ್ರವಾಸ ಅಂದರೆ ಔಟ್ ಆಫ್ ಸ್ಟೇಷನ್ ಅಂತ ಅರ್ಥ ಅಷ್ಟೇ. ಪ್ರವಾಸಿಗಳು ಅಂದರೆ ಔಟ್ ಆಫ್ ಸ್ಟೇಷನ್, ಪರದೇಶಕ್ಕೆ ಹೋಗಿರುವವರು ಅಷ್ಟೇ ಅರ್ಥ. ಪ್ರವಾಸಿಗಳು ಅಂದರೆ ಯಾತ್ರಿಕರು. ಉತ್ತರದಿ ಭಾರತೀಯರು ಯಾತ್ರಿಕರು ಹೇಳ್ತಾರೆ, ತೀರ್ಥಯಾತ್ರಿಕರಲ್ಲ, ಅದು ಬೇರೆ ಯಾತ್ರಿಕರು. ಪರ್ಯಟಕರು ಎಂದು ತೆಲುಗಿನಲ್ಲಿ ಹೇಳ್ತೀವಿ. ಪರ್ಯಟಕರು, ಸಂದರ್ಶಕರು. ಪರ್ಯಟಕರು, ಸಂದರ್ಶಕರು ಅಂದರೆ ಚಾರಿತ್ರಿಕ ಕ್ಷೇತ್ರಗಳನ್ನು ಹೋಗಿ ಹೋಗಿ ನೋಡಿ ಬರುತ್ತಾರೆ ನೋಡಿ, ಆ ಅರ್ಥ ಬರುವಂಥ ಪದ ಬೇಕು. ಪರ್ಯಟಕ ಪದ ಚೆನ್ನಾಗಿದೆ, ಪ್ರವಾಸಿ ಸರಿಯಾಗಿಲ್ಲ. ಓಕೆ, ನೀವು ಬಳಸ್ಕೊಂಡು, ನಿಮ್ಮನ್ನು ಹೇಳ್ತಾ ಇಲ್ಲ ನಾನು, ಆ ಪದ ಸರಿಯಾಗಿಲ್ಲ ಹೇಳ್ತಾ, ನೀವು ಬಳಸ್ಕೊ. ನಿಮ್ಮ ಭಾಷೆಯಲ್ಲಿದೆ, ಬೇಡ ಅಂದರೆ ನೀವು ಬಿಡ್ತೀರಿ ಅಂತ. ಅದು ನಿಮ್ಮ ಕೈಯಲ್ಲಿಲ್ಲ, ಎಲ್ಲರೂ ಹೇಳಬೇಕಲ್ಲ. ನಿಮ್ಮೊಬ್ಬರ ಕೈಯಲ್ಲಿದೆಯಾ? ನೀವೊಬ್ಬರು ಬಿಟ್ಟರೆ ಎಲ್ಲರೂ ಬಿಡಲ್ಲ. ಕನ್ನಡಿಗರೇ ಎಲ್ಲರೂ ಬಳಸ್ತೀವಿ. ಎಲ್ಲ ಭಾಷೆಯಲ್ಲಿವೆ ಕೆಲವು ತಪ್ಪುಗಳು, ತೆಲುಗಿನಲ್ಲಿವೆ. ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಎಲ್ಲ ಭಾಷೆಯಲ್ಲಿವೆ ಕೆಲವು ತಪ್ಪುಗಳು. ಸೊ ಪ್ರವಾಸಿಗಳು ಹೊಂದಲ್ಲ, ಆದರೂ ಹೇಳ್ತಾರೆ. ವಿದೇಶಕ್ಕೆ ಹೋದರೆ ನಡಿ NRIಗಳು, ಅವರನ್ನು ಪ್ರವಾಸಿ ಹೇಳಬಹುದು. ಅವರು NRIಗಳು, ವಿದೇಶಕ್ಕೆ ಹೋಗರು. ಪ್ರವಾಸ ಅಂದರೆ ದೇಶಾಂತರಂಗತಃ, ದೇಶಾಂತರವಾಸಿಗೆ ಪ್ರವಾಸಿ. ಆದರೆ ಹಬ್ಬ ಮಾಡ್ತಾರೆ, ಚರಿತ್ರ ಹೇಳ್ತಾರೆ, ಅಷ್ಟು ವೈಭವವಿತ್ತು, ಆಹಾ ಹೇಳ್ತಾರೆ. ಮರಿ ಯಾರು ನಾಶ ಮಾಡಿದ್ದಾರೆ? ಮಾತೆತ್ತಬೇಡ. ಏಕೆ? ಆ ಕಳ್ಳರದು ವಾಸ್ತವ ಹೊರಗೆ ಬರ್ತದೆ. ಮರಿ ಬರಲಿ, ಕೆಟ್ಟದರ ಮಾಡಿ ಅಮ್ಮಮ್ಮ ಅವ್ರು ನೋಯಿಸಬಾರದು. ನಿಮಗೆ ಎಲ್ಲರಿಗೂ ಪ್ರೀತಿ ಗುಂಡಗಳ ಮೇಲೆ. ಸಜ್ಜನರು ನರಳಿ ಹೋಗಿದ್ದು ಒಂದಿಲ್ಲ. ಇಂಥ ರಾಕ್ಷಸರು ನಮಗೆ ಪ್ರಧಾನಮಂತ್ರಿಗಳಾಗಿ ಚರಿತ್ರೆ ಬರೆಸಿದ್ದು, ಈ ಚರಿತ್ರೆ ನಮಗೆ ಮಕ್ಕಳಿಗೆ ಹೇಳಿಸಿದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಅಲ್ಲವೇ? ಚರಿತ್ರ ಪುಸ್ತಕಗಳು ಈ ಸರ್ಕಾರ ಒಪ್ಪದಿದ್ದರೆ ಪ್ರೈವೇಟ್ ಪಂಡಿತರು ಬರೆಯಬೇಕು, ಅದೆಲ್ಲ ಹಿಂದೂಗಳು ಓದಬೇಕು. ಈ ಚರಿತ್ರ ಮೋಸ ಚರಿತ್ರ, ಇದು ಸುಳ್ಳು ಚರಿತ್ರ. ಕಳ್ಳರನ್ನು ಮಹನೀಯರು ಮಾಡ್ತದೆ, ಗುಂಡಾಗಳನ್ನು ಮಹನೀಯರು ಮಾಡ್ತದೆ, ಸಜ್ಜನರನ್ನು ಏನಿಲ್ಲ ಎಂದು ಹೇಳಿಬಿಡ್ತದೆ, ತಪ್ಪಿಬರದೆ ಎಂದು ಹೇಳ್ತದೆ. ಆಳಿಯ ರಾಮರಾಯರನ್ನು ಅವನ್ನೇ ಕೆಟ್ಟ ಎಂದು ಹೇಳಿಬಿಟ್ಟು ಆ ಗುಂಡಾಗಳನ್ನು ಮಹನೀಯರೆಂದು ಹೇಳಿಬಿಟ್ಟು ಈಗ ಇದು ಚರಿತ್ರ ಪುಸ್ತಕ ಬರೆದಿದೆ. ನಿಮ್ಮಲ್ಲಿ ಇದೇ ಚರಿತ್ರೆ ಬರೆಯು. ಈಗ ಅದರಿಂದ ಈಗ ಹೀಗೆ ಮಾಡಿ ದಯಾನ ತಸ್ಮಿನ್ ಕರ್ತವ್ಯ ಶರಣಾಗತ ಇತ್ಯತ. ನಾವು ಸೋತು ಹೋದರೆ ಶರಣಾಗತಿ ಎಂದು ಹೇಳಿದ್ದರೆ ಅವರೇನು ಹೇಳ್ತಾರೆ ಗೊತ್ತಾ? ಶರಣಾಗತನಾಗಿದ್ದರೆ ಅವ್ರ ಮೇಲೆ ದಯೆ ತೋರಿಸಬೇಡ. ಹೌದೌದು ಶರಣಾಗತಿ ಕೊಡ್ತೀವಿ, ಬಾ ಇನ್ನೆಲ್ಲಿ ಹೊರಟು ಸಾಯಿಸಿಬಿಡ್ಬೇಕು. ಸಾಯಿಸಿಬಿಟ್ಟಾಗ ಇನ್ನೊಬ್ಬರಿಗೆ ಗೊತ್ತಾಗ್ತದೆ ಅಂದರೆ ಅಲ್ಲಲ್ಲ ನಾನೇನು ಸಾಯಿಸಲಿಲ್ಲ, ಅವರೇ ಸೋತು ಹೋದ ಎಂದು ವಿಷ ತಿಂದು ಸತ್ತು ಹೋದ, ನಾವೇನು ಮಾಡಲಿಲ್ಲ ಎಂದು ಸುಳ್ಳು ಹೇಳು. ಇವನು ಸಾಯಿಸ್ತಾನೆ, ಅವನೇ ವಿಷ ತಿಂದು ಸತ್ತು ಹೋದ ಎಂದು ಹೇಳಿಬಿಡು. ಈಗ ಹೀಗೆ ಹೇಳಿಬಿಡು. ಶರಣಾಗತರಾದರೂ ನಂಬಬೇಡ. ನೀವು ಮಾತ್ರ ಶರಣಾಗತಿ ಎಂದು ಹೇಳಿಬಿಟ್ಟು ಅವನು ಸುಮ್ಮನೆ ಇದ್ದಾಗ, ಆವಾಗ ಅವರಿಗೆ ಆರಾಮಾಗಿ ಕೂತಿದ್ದಾಗ ಹೋಗಿ ಸಾಯಿಸಿಬಿಡು. ತುಂಬ ಎಷ್ಟು ಅಳುತ್ತಾ ಇದ್ದಂತೆ ನೀನು ನೋಡಿದ್ದೀಯಾ? ಇದು ಅವ್ರು ಹೇಗೆ ಅಳುತ್ತಾರೋ? ಟೈಮ್ ಆಯಿತು, ಸಾಕು, ನೀವು ಹೋಗಬೇಕು ಅಲ್ಲವೇ? ಮಿಕ್ಕದು ನಾಳೆ ಹೇಳಿ. ಇದು 2-3 ದಿವಸ ಆಗಲಿ, ಏಕೆ ನಿಜವಾದ ಸ್ವರೂಪ ನಿಮಗೆ ಗೊತ್ತಾಗ. ಅವರು ಹೇಗೆ ಅಳುತ್ತಾರೆ ನೋಡಿದ್ದಾರೆ? ಒಂದು ದೇವರನ್ನು ಪ್ರಾರ್ಥಿಸುವಾಗಲೂ ಅಳುತ್ತಾರೆ. ಎಷ್ಟು ಅಳುತ್ತಾರೆಂದರೆ ಅದು ನೋಡಿದ್ದರೆ ನಿಮಗೆ ಅಯ್ಯೋ ಪಾಪ ಅನಿಸುತ್ತೆ. ಭಯಂಕರ ನಟನಾದ, ಭಯಂಕರ ನಟನ. ನನ್ನ ಫೇಸ್ಬುಕ್ನಲ್ಲಿದೆ, ತೋರಿಸ್ತೀನಿ, ಈಗಲೂ ಇದೆ. ಭಯಂಕರ ಅಳುತ್ತಾ. ಮಳೆ ಇಲ್ಲವಂತೆ ಭೂಮಿ ತೋರಿಸ್ತಾ ಇದ್ದಾರೆ. ಭೂಮಿ ಒಣಗಿ ಹೋಗಿ ಅದೇನಾಗ್ತದೆ, ಕ್ರ್ಯಾಕ್ ಬರುತ್ತದೆ. ಏನು ಹೇಳ್ತಾರೆ? ಬೆರಕುಗಳು ಬಂದಿದೆ. ಎಲ್ಲ ಕಡೆ ಬೆರಕುಗಳು ಬಂದಿದೆ, ಮಳೆನೇ ಇಲ್ಲ. ಈಗಲೂ ಎಲ್ಲ ಕಡೆ ಅದೇ ಇದೆ ಅಲ್ಲವೇ? ಈ ಸೈಡು ಸ್ವಲ್ಪ ಬೆಟರು, ಬೇರೆ ಕಡೆ ಎಲ್ಲ ಮುಳುಗೆ ಹೋಯಿತು. ಇಲ್ಲಿ ಸ್ವಲ್ಪ ಮೊನ್ನೆ ಮಳೆ ಬಂತು, ಈ ಸ್ವಲ್ಪ ಬರುತ್ತದೆ. ಇಲ್ಲಿ ಬೇರೆ ಜಿಲ್ಲೆಯಲ್ಲಿ ಇಷ್ಟಿಲ್ಲ, ಇನ್ನೂ ಭಯಂಕರ. ಆದರೆ ಅವರು ಹೋಗಿ 100 ಜನರು ಕೂತಿದ್ದಾರೆ, ದೊಡ್ಡ ಮೈಕಿಟ್ಟರು,
ಓ ಭಗವಂತನೇ, ಓ ಅಲ್ಲ, ನಮ್ಮ ಗತಿ ಇದೆ, ಹೋ ಹೀಗಿದೆ, ಅಳುತ್ತಾನೆ ಅಂದರೆ ನನಗೆ ಅಳಕ್ಕೆ ಬರಲ್ಲಪ್ಪ, ನನಗೆ ತೋರಿಸೋಕ್ಕೆ ಬರಲ್ಲ. ನನಗೆ ಅವನು ಎಷ್ಟು ಅಳುತ್ತಾ ಇದ್ದಾನೆ, ಎಷ್ಟು ಅಳುತ್ತಾ ಇದ್ದಾನೆ, ಅದು ಕೇಳುವವರಿಗೆ ನಿಮ್ಮ ಹೃದಯ ಕರಗಿ ಹೋಗ್ತದೆ. ಅವರು ಅಷ್ಟು ಅಳುತ್ತಾ ಇದ್ದಾನೆ. ಇದು ಏನಪ್ಪ ಅಂದರೆ ಇಂಥದ್ದು ತುಂಬ ನಟನೆ ಮಾಡ್ತಾರೆ, ತುಂಬ ನಟನೆ ಮಾಡ್ತಾರೆ. ಅಬ್ಬಾ ಭಯಂಕರ. ಒಂದೇ ಒಂದು ನಂಬಬೇಡ. ಅವನು ಎಷ್ಟು ಸೇಂಟ್ ಆಗಲಿ ನಂಬಬೇಡ. ಅವರು ಎಷ್ಟು ಮಹಾತ್ಮ ಆಗಲಿ ಅವನ ರಾಕ್ಷಸ. ಅದೊಂದೇ ನೀವು ಕಲಿತುಕೊಂಡರೆ ಭಾರತ ದೇಶ ಅಲ್ಲ, ಪ್ರಪಂಚನೇ ಬದುಕುತ್ತದೆ. ಇಲ್ಲದಿದ್ದರೆ ಪ್ರಪಂಚ ನಾಶವಾಗ್ತದೆ. ನಿಮಗೆ ನಾಶವಾಗಬೇಕಾ, ದುಷ್ಟರ ಸಂಹಾರ ಮಾಡಬೇಕಾ ನೋಡಿಕೊಂಡು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.